Sunkist ice creams. பயணிகளின் கனிவான கவனத்திற்கு வண்டி எண் 1735 வாஸ்கோட காமா வேளாங்கண்ணி வீக்லி எக்ஸ்பிரஸ் வயா ஈரோடு திருச்சிராப்பள்ளி நடைமேடை 4 உள்ளது. Your attention please. Train number 17315 வாஸ்கோட காமா வேளாங்கண்ணி வீக்லி எக்ஸ்பிரஸ் வயா ஈரோடு திருச்சிராப்பள்ளி. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೆಸೆಂಟಾಗಿ ನಾವು ಕೆ ಆರ್ ಪುರಂ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಕೆ ಆರ್ ಪುರಂ ಅಂದರೆ ಕೃಷ್ಣರಾಜಪುರಂ ಸ್ಟೇಷನ್ನು, ಅಂದರೆ ಬೆಂಗಳೂರಿಗೆ ಒಂದು ಸಪೋರ್ಟಿಂಗ್ ಸ್ಟೇಷನ್ನು. ಬೆಂಗಳೂರಲ್ಲಿ ಯಶವಂತಪುರ ಎಸ್ ಎಮ್ ಬಿ ಟಿ ಯಾವ ಥರ ಆ ಥರ ಕೆ ಆರ್ ಪುರಂ ಅನ್ನೋದು ಒಂದು ಸಪೋರ್ಟಿಂಗ್ ಸ್ಟೇಷನ್. ಇದೇನಂದರೆ ಬೆಂಗಳೂರಿಂದ ಚೆನ್ನೈ ಹೋಗೋಂಥ ಮೈನ್ ಲೈನಲ್ಲಿ ಲೊಕೇಟ್ ಆಗುತ್ತೆ. ಇದು ಪ್ರೆಸೆಂಟಾಗಿ ನಾವು ಕೆ ಆರ್ ಪುರಂ 2ನೇ ಪ್ಲಾಟ್ಫಾರಮಲ್ಲಿದ್ದೀವಿ. ತಮಿಳ್ನಾಡಲ್ಲಿ ನೋಡಿರೋ ಪ್ರಕಾರ ನಾವು ಹೋಗೋವಂಥ ಟ್ರೈನ್ ಬಂದುಬಿಟ್ಟು ವಾಸ್ಕೋ ಡ ಗಾಮಾ ಟು ವೆಳಂಗಣಿ ಜಸ್ಟ್ ಅರೈವ್ ಆಗಿದೆ. 2ನೇ ಪ್ಲಾಟ್ಫಾರಮ್. ಡೀಸೆಲ್ ಲೋಕೋಮೋಟಿವ್ ವಿತ್ LHP ಕೋಚಸ್. ಮುಂಚೆ ಇದು ICF ಕೋಚಸ್ ಇತ್ತು, ಇವಾಗ LHP ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ನಮ್ಮ ಟ್ರೈನ್ ಆಲ್ಮೋಸ್ಟ್ 35 ಮಿನಿಟ್ಸ್ ಡಿಲೇ ಬಂದಿದೆ. ಬರೋ ಟೈಮ್ ಬಂದುಬಿಟ್ಟು 11 ಗಂಟೆ 30 ನಿಮಿಷ ರಾತ್ರಿ. ಇವಾಗ ಪ್ರೆಸೆಂಟಾಗಿ 12 ಗಂಟೆ 5 ನಿಮಿಷಕ್ಕೆ ಬಂದಿದೆ. ನಮ್ಮ ಟ್ರೈನ್ಗೆ ನಾವು ಹೋಗೋಂತಹ ಟ್ರೈನ್ ಬಂದುಬಿಟ್ಟು ವಾಸ್ಕೋ ಡ ಗಾಮಾ ಟು ವೇಳಾಂಗಣಿ. ಜರ್ನಿ ಬಂದುಬಿಟ್ಟು ಜನ್ರಲ್ ಕೋಚಸ್, ಅಂದರೆ ಜನ್ರಲಲ್ಲಿ ನಾವು ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಜನ್ರಲಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ಇದು ಬಂದುಬಿಟ್ಟು ವೀಕ್ಲಿ ಎಕ್ಸ್ಪ್ರೆಸ್ಸು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟ್ಸು ಜನ್ರಲಲ್ಲಿ ಖಾಲಿ ಇರುತ್ತೆ. ಸೇಲಂವರೆಗೂ ಎಲ್ಲೂ ಜಾಸ್ತಿ ಜನ ಬರೋದಿಲ್ಲ. ಸೇಲಮಲ್ಲಿ ಸ್ವಲ್ಪ ಕವರ್ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ ನಾವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟ್ರೈನ್ ಫುಲ್. ಇವಾಗ ನಾನು ಪ್ರೆಸೆಂಟಾಗಿ ಕೆ ಆರ್ ಪುರಮಲ್ಲಿ ಟ್ರೈನ್ನ ಹತ್ತಿದ್ದೀನಿ. ಅರ್ಧಕ್ಕರ್ಧ ಜನರಲ್ ಖಾಲಿ ಇದೆ ಟ್ರೈನಲ್ಲಿ. ಪ್ರೆಸೆಂಟಾಗಿ ನಾವು 2ನೇ ಪ್ಲಾಟ್ಫಾರಮಿಂದ ಡಿಫಾರ್ಚರ್ ಆಗ್ತಾಯಿದ್ದೀವಿ. ಕೆ ಆರ್ ಪುರಂ ಕೃಷ್ಣರಾಜಪುರಮಿಂದ. ಸ್ಟೇಷನ್ ಕೋಡ್ ಬಂದುಬಿಟ್ಟು KJM. ನಮ್ಮ ಟ್ರೈನ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದು ಗೋವಾಯಿಂದ, ಎಂಡ್ ಆಗೋದು ತಮಿಳ್ನಾಡಲ್ಲಿ. ಅಂದರೆ ಗೋವಾದಲ್ಲಿ ವಾಸ್ಕೋ ಡ ಗಾಮಾದಲ್ಲಿ ಸ್ಟಾರ್ಟ್ ಆಗಿ ಎಂಡಿಂಗ್ ವೇಳಾಂಗಣಿಯಲ್ಲಿ ಎಂಡ್ ಆಗುತ್ತೆ. ಟೋಟಲಾಗಿ ನಮಗೆ ಆಲ್ಮೋಸ್ಟ್ 1300 ಕಿಲೋಮೀಟ್ರನ್ನ ಕವರ್ ಮಾಡುತ್ತೆ. ಅಂದರೆ ಹತ್ರ 1350 ಕಿಲೋಮೀಟ್ರನ್ನ ಈ ಟ್ರೈನ್ ಕವರ್ ಮಾಡುತ್ತೆ. ಟೋಟಲಾಗಿ 4 ಸ್ಟೇಟ್ಸ್, ಅಂದರೆ ವಾಸ್ಕೋ ಡ ಗಾಮಾ ಬಂದುಬಿಟ್ಟು ಗೋವಾ, ಸೆಕೆಂಡ್ ಬಂದುಬಿಟ್ಟು ಕರ್ನಾಟಕ ಎಂಟ್ರಿ ಆಗುತ್ತೆ, ಅಲ್ಲಿಂದ ಆಂಧ್ರ ಎಂಟ್ರಿ ಆಗುತ್ತೆ, ಆಂಧ್ರದಿಂದ ತಮಿಳ್ನಾಡನ್ನ ಕವರ್ ಮಾಡುತ್ತೆ. ಟೋಟಲಾಗಿ 4 ಸ್ಟೇಟ್ಸ್ನ ಇದು ಕವರ್ ಮಾಡುತ್ತೆ. ಪ್ರೆಸೆಂಟ್ ನೀವು ನೋಡ್ತಾ ಇರೋಂಥ ಈ ಪ್ಲಾಟ್ಫಾರಮಲ್ಲಿ ಕೆ ಆರ್ ಪುರಂ ಪ್ಲಾಟ್ಫಾರಮಲ್ಲಿರುವಂಥ ಕ್ಲೌಡ್ ಬಂದುಬಿಟ್ಟು ಹಿಂದೆ ಒಂದು ಟ್ರೈನ್ ಬರ್ತಾಯಿದೆ. ಅದು ಬಂದುಬಿಟ್ಟು SMBT ಇಂದ ಅಟಿಯಾ ಅಂದರೆ ಜಾರ್ಖಂಡಲ್ಲಿ ಬರುತ್ತೆ. ಅಟಿಯಾ ಹೋಗೋಂತಹ ವೀಕ್ಲಿ ಎಕ್ಸ್ಪ್ರೆಸ್ಗೆ ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ರೆ, ಅದರಿಂದ ಇನ್ನೊಂದು ಟ್ರೈನ್ ಇದೆ ಕಾವೇರಿ ಎಕ್ಸ್ಪ್ರೆಸ್, ಅಶೋಕಪುರಂ ಟು MGR ಚೆನ್ನೈ ಸೆಂಟ್ರಲ್. ಅದ್ರಿಗೆ ಅವರೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಾವ್ರೆ. ಪ್ರೆಸೆಂಟಾಗಿ ನಾವು ಕೆ ಆರ್ ಪುರಂ ಡಿಫಾರ್ಚರ್ ಆಗ್ತಾಯಿದ್ದೀವಿ. ನಮ್ಮ ಟ್ರೈನ್ ಬಂದುಬಿಟ್ಟು ಆಲ್ಮೋಸ್ಟ್ ಪ್ರೆಸೆಂಟಾಗಿ 35 ಮಿನಿಟ್ಸ್ ಡಿಲೇ ಇದೆ. ಸೇಲಂ ಹೋಗೋ ಅಷ್ಟಿಗೆ ನನ್ನ ಪ್ರಕಾರ ಫುಲ್ ಟೈಮ್ನ ಕವರ್ ಮಾಡ್ತಾನೆ. ನೋಡೋಣ, ನಮ್ಮ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ನೋಡಿದ್ರೆ 3 ಗಂಟೆ 30 ನಿಮಿಷ ತೋರಿಸ್ತದೆ. ಯಾವ ಟೈಮ್ಗೆ ಹೋಗುತ್ತಾ ನೋಡೋಣ. ಪ್ರೆಸೆಂಟಾಗಿ ನಾವು ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ. ಬಂಗಾರಪೇಟೆ ಅನ್ನೋದು ಏನಂದರೆ ಇದು ಮಾಮೂಲಿ ಜಂಕ್ಷನ್, ಅಂದರೆ ದೊಡ್ಡ ಜಂಕ್ಷನ್ ಏನಿಲ್ಲ. ಬೆಂಗಳೂರಿಂದ MGR ಚೆನ್ನೈ ಸೆಂಟ್ರಲ್ ಹೋಗೋವಂಥ ಮೇನ್ ಲೈನಲ್ಲಿ ಬರುವಂತಹ ಬಂಗಾರಪೇಟೆ ಜಂಕ್ಷನ್. ಇಲ್ಲಿಂದ ತುಂಬ ಜನ ಮಾರಿಕುಪ್ಪಂ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮಾರಿಕುಪ್ಪಂ, ಮತ್ತು ಇಲ್ಲಿ KGF ಅಲ್ಲಿ ತುಂಬ ಜನ ಇಲ್ಲಿಂದನೇ ಟ್ರಾವೆಲ್ ಮಾಡ್ತಾರೆ. ಇದು ಜಂಕ್ಷನ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿಂದ 2 ಲೈನ್ ಡಿವೈಡ್ ಆಗುತ್ತೆ. ಒಂದು ಬಂದುಬಿಟ್ಟು ಒಂದು ಮಾರಿಕುಪ್ಪಂ ಹೋಗುತ್ತೆ, ಇನ್ನೊಂದು ಲೈನ್ ಬಂದುಬಿಟ್ಟು ವಯಾ ಕೋಲಾರಿಂದ ಬಂಗಾರಪೇಟೆಯಿಂದ ಯಲಹಂಕ ಲೈನ್ ಅಂತ, ಅದರಲ್ಲಿ ವಯಾ ಕೋಲಾರ ಚಿಕ್ಕಬಳ್ಳಾಪುರ ರೂಟು ಕೂಡ ಕವರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಬಂಗಾರಪೇಟೆ ಜಂಕ್ಷನ್ ಅಂತ ಕರೀತಾರೆ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ಬಂಗಾರಪೇಟೆ ಜಂಕ್ಷನ್ 4ನೇ ನಂಬರ್ ಪ್ಲಾಟ್ಫಾರಮಿಂದ. ಬೆಂಗಳೂರಿಂದ ಚೆನ್ನೈ ಸೆಂಟ್ರಲ್ ಹೋಗುವಂಥ ಎಲ್ಲ ಟ್ರೈನ್, ಅಂದರೆ ವಯಾ ಜೋಲಾರ್ಪೇಟೆ, ಕುಪ್ಪಂ, ಕಾಟ್ಪಾಡಿ ಆಗಿರ್ಬೋದು, ಎಲ್ಲ ಟ್ರೈನು ನಿಮಗೆ ಆಲ್ಮೋಸ್ಟ್ 4ನೇ ಪ್ಲಾಟ್ಫಾರ್ಮಿಂದನೇ ಡಿಪಾರ್ಚರ್ ಆಗುತ್ತೆ. ಅದೇ ನಾವು ಕಾಟ್ಪಾಡಿಯಿಂದ ಬೆಂಗಳೂರಿಗೆ ಹೋಗಬೇಕಂದ್ರೆ ಆಲ್ಮೋಸ್ಟ್ 3ನೇ ಪ್ಲಾಟ್ಫಾರ್ಮಿಂದ ಅರೈವ್ ಆಗಿ ಡಿಪಾರ್ಚರ್ ಆಗುತ್ತೆ. ಬಂಗಾರಪೇಟೆ ಹೇಳಬೇಕು ಅಂದರೆ ತುಂಬ ಜನ, ಅಂದರೆ ಬೆಳಿಗ್ಗೆ ಹೊತ್ತು ಎಂಪ್ಲಾಯೀಸು, ಜಾಬ್ಗೆ ಹೋಗೋರು, ಸ್ಟೂಡೆಂಟ್ಸು ಯಾರಾದರೂ ಆಗಿರ್ಬೋದು, ತುಂಬ ಜನ ಈ ಟ್ರೈನ್ನ ಡಿಪೆಂಡ್ ಆಗಿದ್ದಾರೆ. ಬೆಳಿಗ್ಗೆ ಯಾರು ತುಂಬ ಜನ ಬೆಂಗಳೂರು ಜಾಬ್ ಹೋಗ್ತಾರೋ
ಅವರೆಲ್ಲ ಬಸ್ಸಲ್ಲಿ ಹೋದರೆ ತುಂಬ ಟ್ರಾಫಿಕ್ ಅಂದ್ಬಿಟ್ಟು ತುಂಬ ಜನರು ಆಲ್ಮೋಸ್ಟು ಎಂಪ್ಲಾಯೀಸ್ ಮತ್ತು ಸ್ಟೂಡೆಂಟ್ಸ್ ನಾನು ನೋಡಿರೋ ಪ್ರಕಾರ ಎಲ್ಲ ತುಂಬ ಜನ ಬೆಳಗ್ಗೆ ಟ್ರೈನ್ಗೆ ಚೂಸ್ ಮಾಡ್ತಾರೆ. 5 ಗಂಟೆ ಟ್ರೈನು, 6 ಗಂಟೆ ಟ್ರೈನು, 6:15 ಒಂದು ಟ್ರೈನ್ ಇದೆ, ಆ ಟ್ರೈನ್ಗೆ ತುಂಬ ಜನ ಹೋಗ್ತಾರೆ. ನಾನೇ ನೋಡಿದ್ದೀನಿ. ಅವರು ಬಸ್ಸಲ್ಲಿ ಹೋದರೆ ಟೈಮಿಂಗ್ ಅಡ್ಜಸ್ಟ್ ಆಗೋಲ್ಲ, ಟ್ರಾಫಿಕ್ಕು ಅದು ಇದು ಆಫೀಸ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಈ ಟ್ರೈನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ನಮ್ಮ ಟ್ರೈನ್ ಬಂದುಬಿಟ್ಟು ಸ್ಟಾಪ್ ಇರೋದು ಸೇಲಂ. ಬಂಗಾರಪೇಟೆಯಿಂದ ಸೇಲಂವರೆಗೆ ಎಲ್ಲೂ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ ಅರೈವ್ ಆಗಿದೆ ವರದಾಪುರ. ಯಾರೋ ಟ್ರೈನ್ ಕ್ರಾಸ್ ಆಗ್ತದೆ ನೋಡೋಣ. ಮಾಲ್ದಾ ಟೌನ್ ಟು SMBT ಬೆಂಗಳೂರು, ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಮೋಸ್ಟ್ಲಿ ಇದು ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಮಾಲ್ದಾ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಇದು ವೆಸ್ಟ್ ಬೆಂಗಾಲಿಂದ ಖರಗ್ಪುರ್ ಬಂದು ಖರಗ್ಪುರಿಂದ ಮೋರ್ಪುರ್, ಮೋಸ್ಟ್ಲಿ ಒಡಿಸ್ಸಾ ಮೇಲೆ ಬರೋದು. ಒಡಿಸ್ಸಾ, ವಿಶಾಖಪಟ್ಟಣಂ ಆ ಥರ ಬರುತ್ತೆ ಟ್ರೈನ್. ಪ್ರೆಸೆಂಟಾಗಿ ನಾವು ಕಾಮಸಮುದ್ರನ ಕ್ರಾಸ್ ಮಾಡ್ತಾಯಿದ್ದೀವಿ. ಕಾಮಸಮುದ್ರಂ ಬಂದುಬಿಟ್ಟು ನಮಗೆ ಬಂಗಾರಪೇಟೆಯಿಂದ ಕುಪ್ಪಂ ಹೋಗೋಂತಹ ಸ್ಟೇಷನ್ ಸೆಂಟ್ರಲ್ ಬರುತ್ತೆ ನಮಗೆ. ಇದಾದಮೇಲೆ ನೆಕ್ಸ್ಟ್ ಇನ್ನು 7-8 ಕಿಲೋಮೀಟ್ರಲ್ಲೇ ನಿಮ್ಗೆ ಆಂಧ್ರ ಸಿಗುತ್ತೆ ನಮಗೆ. ಪ್ರೆಸೆಂಟಾಗಿ ನಾವು ಆಂಧ್ರ ಪ್ರದೇಶ್ಗೆ ಎಂಟ್ರಿ ಆಗಿದ್ದೀವಿ. ವೆಲ್ಕಮ್ ಟು ಆಂಧ್ರ ಪ್ರದೇಶ್. ನಮ್ಮ ಟ್ರೈನ್ ಯಾರೋ ಕ್ರಾಸ್ ಮಾಡ್ತಾರೆ. ಟ್ರೈನ್ ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಯಾವ ಟ್ರೈನ್ ಗೂಡ್ಸ್ ಟ್ರೈನ್. ಈ ರೂಟಲ್ಲಿ ಕೂಡ ತುಂಬ ಜಾಸ್ತಿ ಗೂಡ್ಸ್ ಟ್ರೈನ್ ಕೂಡ ಕ್ರಾಸ್ ಆಗುತ್ತೆ. ಅಂದರೆ ಎಕ್ಸ್ಪ್ರೆಸ್ ಕಂಪೇರ್ ಮಾಡಿದ್ರೆ ಗೂಡ್ಸ್ ಕಮ್ಮಿ ಇದೆ, ಎಕ್ಸ್ಪ್ರೆಸ್ ಜಾಸ್ತಿ ಟ್ರಾವೆಲ್ ಮಾಡುತ್ತೆ ಈ ರೂಟಲ್ಲಿ. ಅಂದರೆ ಕಾಟ್ಪಾಡಿಯಿಂದ ನಮಗೆ ರೇಣುಗುಂಟ ಹೋಗೋ ರೂಟಲ್ಲಿ ತುಂಬ ಗೂಡ್ಸ್ನ ನೋಡ್ಬೋದು ನಾವು. ಯಾಕಂದರೆ ಆ ರೂಟಲ್ಲಿ ಗೂಡೂರು ಹೋಗಿ ವಿಜಯವಾಡ ಹೋಗುವಂಥ ಒಂದು ಲೈನ್ ಬಂದುಬಿಟ್ಟು ಅದು ತುಂಬ ದೊಡ್ಡ ಸ್ಟೇಷನ್ ರೇಣುಗುಂಟ. ಅದರಿಂದ ಜಾಸ್ತಿ ಟ್ರೈನ್ಸ್ ಎಲ್ಲ ಅದೇ ರೂಟೆಲ್ಲ ಹೋಗುತ್ತೆ. ಪ್ರೆಸೆಂಟ್ ನಾವು ಕುಪ್ಪಂನ ಡಿಪಾರ್ಚ್ ಆಗಿದ್ದೀವಿ. ಕುಪ್ಪಂ ದಾಟಿದ್ದೀವಿ ನಾವು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟ್ರೈನು ಟುವರ್ಡ್ಸ್ ತಿರುಪತ್ತೂರು ಅಂದರೆ ಸೇಲಂ. ಅಂದರೆ ಇಲ್ಲಿ ಮುಂದೆ ಒಂದು ಲೈನ್ ಬರುತ್ತೆ. ಅಲ್ಲಿ ನಮ್ಮ ಟ್ರೈನ್ ಬಂದುಬಿಟ್ಟು ಟುವರ್ಡ್ಸ್ ನಿಮಗೆ ಬೈಪಾಸ್ ಲೈನಲ್ಲಿ ಹೋಗುತ್ತೆ. ಮೈನ್ ಲೈನಲ್ಲಿ ಹೋಗಲ್ಲ. ಮೈನ್ ಲೈನ್ ಹೋದರೆ ಜೋಲಾರ್ಪೇಟೆ ಹೋಗಿ ಕಾಟ್ಪಾಡಿ ಹೋಗಬೇಕು. ಮುಂದೆ ನಮ್ಮ ಟ್ರೈನು ಜೋಲಾರ್ಪೇಟೆ ಬೈಪಾಸಲ್ಲಿ ಹೋಗಿ ಸೇಲಂನ ಅಟ್ಯಾಚ್ ಮಾಡುತ್ತೆ. ಅಂದರೆ ಸೇಲಂ ರೋಡ್ನ ಜಾಯಿನ್ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ದೊಡ್ಡದಾಗಿರ್ಬೋದು, ಬಟ್ ನಾನು ಒಂದೊಂದು ಸ್ಟೇಷನಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನನಗೆ ಇವಾಗ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡ್ತಾ ಇರೋದು ಸ್ವಲ್ಪ ರೂಢಿ ಆಗಬೇಕು. ರೂಢಿ ಆಗೋವರೆಗೂ ನಾನು ಮೆಮು ಮತ್ತು ಡೆಮೋ ಟ್ರೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟು ಎಲ್ಲ ಟ್ರೈನ್ನ ಕವರ್ ಮಾಡ್ತೀನಿ. ಬಟ್ ಟ್ರಾವೆಲ್ ವೀಡಿಯೋಸ್ ನಾನು ಮಾಡ್ತಾ ಇರೋದು ಟ್ರೈನ್ದೇ ಅಲ್ಲ, ಬಸ್ಸು ಟ್ರಾವೆಲ್ ಕೂಡ ಮಾಡ್ತೀನಿ. ಬಸ್ ಲಾಗ್ಸ್ ಮಾಡ್ತೀನಿ, ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಆಮೇಲೆ ಟ್ರಾವೆಲ್ ಕೂಡ ನನಗೆ ಟ್ರಾವೆಲ್ ಅಂದರೆ ಇಷ್ಟ. ಟ್ರಾವೆಲ್ ವೀಡಿಯೋಸ್ ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನೀವು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೂಢಿ ಆಗಬೇಕು. ರೂಢಿ ಆದಮೇಲೆ ನಾನೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು, ಟ್ರೈನ್ ಡೀಟೇಲ್ಸು ಎಲ್ಲ ನಿಮಗೆ ಒಂದೊಂದೇ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಇವಾಗ ಅರೈವ್ ಆಗಿದೆ ತಿರುಪತ್ತೂರು ಲೈನ್ಗೆ. ತಿರುಪತ್ತೂರು ಲೈನ್ ಅಂದರೆ ನಿಮಗೆ ಸೇಲಂ ಲೈನ್ಗೆ ಜಾಯ್ನ್ ಆಗಿದೆ ಟ್ರೈನು. ಆಲ್ಮೋಸ್ಟು ಟ್ರೈನ್ ಬಂದುಬಿಟ್ಟು 15 ಮಿನಿಟ್ಸ್ ಡಿಲೇ ಇದೆ ಅಷ್ಟೇ. ಆ್ಯಪಲ್ಲಿ ನೋಡಿದೆ, ವೇರ್ ಈಸ್ ಮೈ ಟ್ರೈನ್ ಆ್ಯಪಲ್ಲಿ 15 ಮಿನಿಟ್ಸ್ ಡಿಲೇ ತೋರಿಸ್ತಾ ಇದೆ. ನೋಡೋಣ ಟ್ರೈನು ಯಾವ ಟೈಮಿಂಗ್ಗೆ ನಿಮಗೆ ಸೇಲಂಗೆ ರೀಚ್ ಆಗುತ್ತೆ ಅಂತ ನೋಡೋಣ. ತಿರುಪತ್ತೂರು ಕ್ರಾಸ್ ಆಗ್ತಾರೆ. ಯಾವುದೋ ಟ್ರೈನ್ ಕೂಡ ಆಪೋಸಿಟ್ ಬರ್ತಾ ಇದೆ. ನೋಡೋಣ ಯಾವ ಟ್ರೈನ್ ಅಂತ. ತಿರುಪತ್ತೂರು ಇನ್ನೂ ಬೈಪಾಸಲ್ಲೇ ಇದ್ದೀವಿ. ಇನ್ನೂ ಬೈಪಾಸ್ ಒಳಗಡೆ ಹೋಗಿಲ್ಲ, ಬೈಪಾಸ್ ಹತ್ರ ಇದ್ದೀವಿ ನಾವು. ಇದು ಯಾವ ಟ್ರೈನ್ ಅಟಿಯಾ SMBT ಎಕ್ಸ್ಪ್ರೆಸ್. ಅಟಿಯಾ ಅಂದರೆ ಜಾರ್ಖಂಡಿಂದ SMBT ಹೋಗೋಂತಹ ಎಕ್ಸ್ಪ್ರೆಸ್, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇವಾಗ ತಾನೇ ಕ್ರಾಸ್ ಆಗಿದೆ. ಸೋಮನಾಯಕನಪಟ್ಟಿ ಅಂದರೆ ಇದು ಬೆಂಗಳೂರು ಡಿವಿಷನ್ ಲಾಸ್ಟ್ ಸ್ಟೇಷನ್. ಇದು ಸೋಮನಾಯಕನಪಟ್ಟಿ ಆದರೂ ನಮ್ಮ ಟ್ರೈನ್ನ ಕ್ರಾಸ್ ಆಗ್ತಾಯಿದೆ ನೋಡಿ. ಸೋಮನಾಯಕನಪಟ್ಟಿ ಆದಮೇಲೆ ನೆಕ್ಸ್ಟ್ ನಾವು ಆಲ್ರೆಡಿ ತಮಿಳ್ನಾಡಿಗೆ ಬಂದುಬಿಟ್ಟಿದ್ವಿ ನಾವು. ನೆಕ್ಸ್ಟ್ ನಾವು ಅಂದರೆ ಚೆನ್ನೈ ಡಿವಿಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ವೆಲ್ಕಮ್ ಟು ತಮಿಳ್ನಾಡು. ಇವಾಗ ನಾವು ಜೋಲಾರ್ಪೇಟೆ ಬೈಪಾಸ್ ಕ್ಯಾಬಿನಲ್ಲಿದ್ದೀವಿ. ನೋಡ್ತಾ ಇದ್ದೀರ ನೀವು, ಪಕ್ಕದಲ್ಲೇ ರೋಡ್ ಕೂಡ ಹೋಗಿದೆ.
ಪ್ರೆಸೆಂಟಾಗಿ ನಾವು ಜೋಲಾರ್ಪೇಟೆ ಹೋಗಿಲ್ಲ. ಜೋಲಾರ್ಪೇಟೆ ಕ್ಯಾಬಿನ್ ಬೈಪಾಸ್ನ ಕ್ರಾಸ್ ಮಾಡಿ ತಿರುಪತ್ತೂರು ಲೈನ್ಗೆ ಜಾಯ್ನ್ ಆಗ್ತಾಯಿದ್ದೀವಿ. ಟ್ರೈನ್ ಫುಲ್ ಸ್ಲೋ ಆಗಿ ಹೋಗ್ತಾಯಿದೆ, ಟರ್ನಿಂಗ್ ಇದೆ ಫುಲ್ಲು, ಅದರಿಂದ ಟ್ರೈನು ಸ್ವಲ್ಪ ಸ್ಲೋ ಆಗಿ ಹೋಗ್ತಾಯಿದೆ. ನೆಕ್ಸ್ಟ್ ನಾವು ಹೋಗೋ ಅಂತಹ ಸ್ಟೇಷನ್ ಬಂದುಬಿಟ್ಟು ಸೇಲಂ, ಎಲ್ಲೂ ಸ್ಟಾಪ್ ಇಲ್ಲ. ಇವಾಗ ಜಸ್ಟ್ ತಿರುಪತ್ತೂರು ಸ್ಟೇಷನ್ನ ಕ್ರಾಸ್ ಮಾಡಿ, ತಿರುಪತ್ತೂರಲ್ಲ ಸಮಲ್ಪಟ್ಟಿ ಅನ್ನೋ ಸ್ಟೇಷನ್ನ ಕ್ರಾಸ್ ಮಾಡ್ತಾಯಿದೆ. ಆವಾಗಿಂದ 5 ಕಿಲೋಮೀಟ್ರಿಂದ ಟ್ರೈನ್ ಇದೇ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಮೋಸ್ಟ್ಲಿ ಆಪೋಸಿಟ್ ಟ್ರೈನ್ ಏನಾದರೂ ಬರ್ತಾ ಇರ್ಬೋದು, ಅದಕ್ಕೋಸ್ಕರ ಟ್ರೈನ್ನ ತುಂಬ ಸ್ಲೋ ಮಾಡಿದ್ದಾರೆ. ನೋಡೋಣ ಯಾವ ಟ್ರೈನ್ ಕ್ರಾಸ್ ಆಗುತ್ತಾ ಅಂತ. ಫ್ರೆಂಡ್ಸ್, ನಾನು ಇವತ್ತು ನೈಟ್ ಫುಲ್ಲು ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅಂದರೆ ನಾಳೆ ಮಧ್ಯಾಹ್ನ ವೇಳಾಂಗಣಿ ಅನ್ನೋ ಊರು ಸೇರೋವರೆಗೂ ನಿಮಗೆ ಟ್ರೈನ್ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನಿದ್ದೆ ಮಾಡಲ್ಲ ಇವತ್ತು, ಯಾಕಂದರೆ ನೈಟ್ ಜರ್ನಿ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನೈಟ್ ಜರ್ನಿ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಅಂದರೆ ಡೇ ಜರ್ನಿ ಕೂಡ ಮಾಡ್ತೀನಿ, ಒಂದೊಂದು ಟೈಮ್ ನೈಟ್ ಜರ್ನಿ ಕೂಡ ಮಾಡ್ತೀನಿ. ಫ್ರೆಂಡ್ಸ್, ನಾವು ನೋಡ್ತಾ ಇರ್ಬೋದು ಈ ಸ್ಟೇಷನ್ನು ಎಷ್ಟು ಕ್ಲೀನಾಗಿದೆ ನೋಡಿ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸಮಲ್ಪಟ್ಟಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೋಸ್ಟ್ಲಿ ಯಾರೂ ಇಲ್ಲ ಜನರು ಇಲ್ಲಿ, ಮೋಸ್ಟ್ಲಿ ಮೆಮೊ ಟ್ರೈನ್ ಮಾತ್ರ ಸ್ಟಾಪ್ ಕೊಡ್ಬೋದು, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಯಾವುದು ಸ್ಟಾಪ್ ಇಲ್ಲ. ಅದಕ್ಕೆ ಯಾರು ಜನರು ನೈಟಲ್ಲಿ ಯಾರೂ ಇಲ್ಲ. ಮೋಸ್ಟ್ಲಿ ಈ ಲೈನ್ ಬಂದುಬಿಟ್ಟು ನಿಮಗೆ ತಿರುವನಂತಪುರಂ ಅಂದರೆ ಕೇರಳದಿಂದ ಈರೋಡು, ಪಾಲಕ್ಕಾಡ್, ಕೊಯಂಬತ್ತೂರು ಅಲ್ಲಿಂದ ಬರೋ ಟ್ರೈನ್ಸು ತಿರುಪತಿಗೆ ಹೋಗ್ಬೇಕಂದ್ರೆ ಇದೇ ರೂಟೆಲ್ಲ ಹೋಗುತ್ತೆ. ವಯಾ ಸೇಲಂ ಬಂದು ಜೋಲಾರ್ಪೇಟೆ, ಕಾಟ್ಪಾಡಿ ಹೋಗಿ, ಕಾಟ್ಪಾಡಿಯಿಂದ ಕೆಲವು ಟ್ರೈನು ಡೈವರ್ಷನ್ ತೊಗೊಂಡು 2 ರೂಟ್ ಇದೆ. ಒಂದು ಚಿತ್ತೂರು ಪಾಕಾಲ ಜಂಕ್ಷನ್ನು, ಅಲ್ಲಿಂದ ತಿರುಪತಿ ಹೋಗ್ತಾರೆ. ಇನ್ನು ಕೆಲವರು ನಿಮಗೆ ಕಾಟ್ಪಾಡಿಯಿಂದ ಮುಂದೆ ಒಂದು ವಲ್ಜಾ ರೋಡ್ ಜಂಕ್ಷನ್ ಅಂತಿದೆ, ಅಲ್ಲಿ ಲೆಫ್ಟ್ ಡೈವರ್ಷನ್ ತಗೊಂಡು ಸೀದಾ ರೇಣುಗುಂಟ ಕೂಡ ಕೆಲವು ಟ್ರೈನ್ನ ಚೂಸ್ ಮಾಡ್ತಾರೆ. ನಮ್ಮ ಟ್ರೈನು ಆಲ್ಮೋಸ್ಟ್ 15 ಮಿನಿಟ್ಸ್ ಡಿಲೇ ಇದೆ. ಫುಲ್ಲು ಸ್ಲೋ ಹೋಗ್ತಾರೆ ಟ್ರೈನು, ಯಾಕೋ ಗೊತ್ತಿಲ್ಲ. ಅದು ಯಾವುದೋ ಕ್ರಾಸಿಂಗು ಆಗಿಲ್ಲ ಟ್ರೈನು, ಯಾಕೆ ತುಂಬ ಸ್ಲೋ ಆಗಿ ಹೋಗ್ತಾರೆ ಟ್ರೈನ್ ಅವಾಗಿಂದ. ನಮ್ಮ ಟ್ರೈನ್ ಇವಾಗ ತಾನೇ ಸಮಲ್ಪಟ್ಟಿ ಅನ್ನೋ ಸ್ಟೇಷನ್ನಾಗ ಡಿಪಾರ್ಚರ್ ಆಗಿ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾಯಿದೆ. ನೋಡೋಣ ಯಾವ ಟ್ರೈನ್ ರೀಚ್ ಆಗುತ್ತೆ, ಯಾವ ಟ್ರೈನ್ ಕ್ರಾಸ್ ಆಗ್ತಾಯಿದೆ. ಆ ಟ್ರೈನು ಚೇರನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಚೇರನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂದರೆ ಕೊಯಂಬತ್ತೂರಿಂದ MGR ಚೆನ್ನೈ ಸೆಂಟ್ರಲ್ ಹೋಗುವಂತಹ ಎಕ್ಸ್ಪ್ರೆಸ್. ತುಂಬ ಸ್ಪೀಡಲ್ಲಿ ಹೋಗ್ತಾರೆ ಟ್ರೈನ್. ಅದಕ್ಕೆ ಮೋಸ್ಟ್ಲಿ ಅವಾಗಿಂದ ನಮ್ಮ ಟ್ರೈನ್ ಅವಾಗಿಂದ ತುಂಬ ಸ್ಲೋ ಹೋಗ್ತಾಯಿತ್ತು. ನಮ್ಮ ಟ್ರೈನ್ ಸ್ವಲ್ಪ ಸ್ಲೋ ಮಾಡಿ ನಿಲ್ಲಿಸಿದ್ದಾರೆ ಒಂದು ಹತ್ರ. ಟ್ರೈನ್ ಕ್ರಾಸ್ ಆಯಿತು. ಇವಾಗ ತಾನೇ ಜಸ್ಟ್ ನಮ್ಮ ಟ್ರೈನ್ ಮೂವ್ ಆಗ್ತಾಯಿದೆ, ಡಿಪಾರ್ಚರ್ ಆಗಿದೆ. ನಮ್ಮ ಟ್ರೈನಿಗೆ ಇನ್ನೊಂದು ಕ್ರಾಸಿಂಗ್ ಬೀಳ್ತಾರೆ. ನೋಡೋಣ ಯಾವ ಟ್ರೈನ್ ಬರ್ತಾಯಿದ್ದೀವಿ ಅಂತ. ಎಕ್ಸ್ಪ್ರೆಸ್ಸಾ ಗೂಡ್ಸಾ ನೋಡೋಣ. ಎಕ್ಸ್ಪ್ರೆಸ್ ನೀಲಗಿರಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೀಲಗಿರಿ ಅಂದರೆ ಮೆಟ್ಟುಪಾಳ್ಯಮಿಂದ MGR ಚೆನ್ನೈ ಸೆಂಟ್ರಲ್ ಹೋಗುವಂತಹ ನೀಲಗಿರಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇದು ಬಂದುಬಿಟ್ಟು ಮೆಟ್ಟುಪಾಳ್ಯಮಿಂದ ನಿಮಗೆ ವಯಾ ಸೇಲಂ ಮೇಲೇ ಬರುತ್ತೆ. ಸೇಲಂ ಬಿಟ್ಟರೆ ಕಾಟ್ಪಾಡಿವರೆಗೂ ಎಲ್ಲೂ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ ಅರೈವ್ ಆಗ್ತಾಯಿದೆ ಸೇಲಂ ಜಂಕ್ಷನ್ಗೆ. ಸೇಲಂ ಔಟ್ ಸ್ಟೇಷನಲ್ಲಿದ್ದೀವಿ, ಅಂದರೆ ಸೇಲಂ ಔಟರಲ್ಲಿದ್ದೀವಿ ನಾವು. ಸೇಲಂ ಜಂಕ್ಷನ್ಗೆ ತುಂಬ ಹತ್ತಿರ ಇದ್ದೀವಿ. ನೋಡೋಣ ಯಾವ ಟೈಮ್ಗೆ ಸ್ಟೇಷನ್ ಒಳಗಡೆ ಹೋಗುತ್ತಂತ. ಯಾವುದೋ ಇನ್ನೊಂದು ಆಪೋಸಿಟ್ ಟ್ರೈನ್ ಬೇರೆ ಇದೆ, ನೋಡೋಣ ಯಾವ ಟ್ರೈನ್ ಅಂತ. ತುಂಬ ಸ್ಲೋ ಆಗಿ ಹೋಗ್ತಾರೆ ನಮ್ಮ ಟ್ರೈನ್ ಸ್ಟೇಷನ್ ಒಳಗಡೆ. ಸೇಲಂ ಜಂಕ್ಷನ್ ಬಂದುಬಿಟ್ಟು ಇದು ಸ್ವಲ್ಪ ದೊಡ್ಡ ಸ್ಟೇಷನ್ನೇ. ಇಲ್ಲಿಂದ ಒಂದು ಡೈವರ್ಷನ್ ಟೂವರ್ಡ್ಸ್ ನಿಮಗೆ ನಾಮಕಲ್ ಕರೂರ್ ಮೇಲೆ ಹೋಗುತ್ತೆ. ಇನ್ನೊಂದು ಡೈವರ್ಷನ್ ಬಂದುಬಿಟ್ಟು ವಯಾ ಧರ್ಮಪುರಿ ಹೊಸೂರು ಮೇಲೆ ಬೆಂಗಳೂರು ರೀಚ್ ಆಗುತ್ತೆ. ಇನ್ನೂ ಒಂದು ಲೈನ್ ಬಂದುಬಿಟ್ಟು ಸೇಲಂ ಮಾರ್ಕೆಟು, ಸೇಲಂ ಈಸ್ಟ್ ಅಂತ ಒಂದು ಟ್ರೈನ್ ರೂಟ್ ಬರುತ್ತೆ. ಆ ರೂಟಲ್ಲಿ ಹೋಗ್ಬಿಟ್ಟು ನಿಮಗೆ ವೃದ್ಧಾಚಲಮ ಯಾವುದೋ ಒಂದು ಸ್ಟೇಷನ್ ಬರುತ್ತೆ. ಆ ಸ್ಟೇಷನ್ ಕೂಡ ನೀವು ಹೋಗ್ಬೋದು. ಅಂದರೆ 4 ಡೈರೆಕ್ಷನಲ್ಲಿ ನಿಮಗೆ ಟ್ರೈನ್ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಸೇಲಂ ಜಂಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ ಆಲ್ಮೋಸ್ಟ್ ನಮಗೆ 10 ಮಿನಿಟ್ಸ್ ಸ್ಟಾಪ್ ಇದೆ. ಟೈಮ್ ನೋಡೋದಾದರೆ 3 ಗಂಟೆ 30 ನಿಮಿಷ ಬೇಗನೆ ಬಂದಿದೆ ನಮ್ಮ ಟ್ರೈನ್. 4 ಗಂಟೆ ಡಿಪಾರ್ಚರ್ ಆಗೋ ಟೈಮ್ ಅಂದರೆ 30 ಮಿನಿಟ್ಸ್ ಇಲ್ಲೇ ಇರುತ್ತೆ ಟ್ರೈನ್. ನಮ್ಮ ಪಕ್ಕ ಪ್ಲಾಟ್ಫಾರ್ಮ್ಗೆ ಯಾರೋ ಒಂದು ಟ್ರೈನ್ ವೆಯ್ಟ್ ಮಾಡ್ತಾಯಿದೆ. ನೋಡೋಣ, ಮೋಸ್ಟ್ಲಿ ನಮ್ಮ ಟ್ರೈನ್ಗೋಸ್ಕರ ಅದು ವೆಯ್ಟ್ ಮಾಡ್ತಾ ಇರ್ಬೋದು. ನೋಡೋಣ ಯಾವ ಟ್ರೈನ್ ಅಂತ.
ಪಕ್ಕ ಪ್ಲಾಟ್ಫಾರ್ಮ್ 1 2 3 ಮೋಸ್ಟ್ಲಿ ಇಲ್ಲಿ 6 ಪ್ಲಾಟ್ಫಾರಮ್ ಇರ್ಬೋದು. ನೋಡೋಣ ಎಷ್ಟು ಪ್ಲಾಟ್ಫಾರಮ್ ಇದೆ ಅಂತ. ಯಾವ ಟ್ರೈನ್ ನೋಡೋಣ. ಗೂಡ್ಸ್ ಅಂತೂ ಇರೋಲ್ಲ, 100% ಎಕ್ಸ್ಪ್ರೆಸ್ಸೇ ಇರುತ್ತೆ ಟ್ರೈನ್. ಸೇಲಂ ಅನ್ನೋದು ಏನಂದರೆ ಬೆಂಗಳೂರಿಂದ ಮಧುರೈ ಕನ್ಯಾಕುಮಾರಿ ಹೋಗುವಂತಹ ಒಂದು ಲೈನಲ್ಲಿ ಬರುತ್ತೆ. ಅಂದರೆ ರೋಡಲ್ಲಿ ಬರಬೇಕಂದ್ರೆ ತುಂಬ ದೊಡ್ಡದೇ ಸಿಟಿ ಕೂಡ ಇದು, ತುಂಬ ಡೆವಲಪ್ ಮಾಡಿದ್ದಾರೆ. ವ್ಯಾಪ್ 7 ಲೋಕೋಮೋಟಿವ್ ತಿರುವನಂತಪುರಂ ಟು ಮೈಸೂರು ಎಕ್ಸ್ಪ್ರೆಸ್, ತಿರುವನಂತಪುರಂ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇವಾಗ ತಾನೇ ಸೇಲಮಿಂದ ಡಿಪಾರ್ಚರ್ ಆಗೋಕ್ಕೆ ರೆಡಿ ಆಗಿದೆ. ನಮ್ಮ ಟ್ರೈನ್ ಇವಾಗ ಅರೈವ್ ಆಗಿದೆ ಸೇಲಂ ಜಂಕ್ಷನ್. ವೆಲ್ಕಮ್ ಟು ಸೇಲಂ. ಇಲ್ಲಿ ಆಲ್ಮೋಸ್ಟ್ 10 ಮಿನಿಟ್ಸ್ ಸ್ಟಾಪ್ ಇದೆ, ಅಫಿಷಿಯಲ್ ಸ್ಟಾಪು. ಬರೋ ಟೈಮ್ ಬಂದುಬಿಟ್ಟು ಬೆಳಗ್ಗಿನ ಜಾವ 3 ಗಂಟೆ 50 ನಿಮಿಷ, ಹೋಗೋ ಟೈಮಿಂಗ್ 4 ಗಂಟೆ. ನಮ್ಮ ಟ್ರೈನು 3:15ಗೆ ಬಂದಿದೆ. ಪಕ್ಕದ ಪ್ಲಾಟ್ಫಾರ್ಮ್ಗೆ ಯಾವುದೋ ಒಂದು ಟ್ರೈನ್ ಬರ್ತಾಯಿದೆ, ನೋಡೋಣ ಯಾವುದು ಟ್ರೈನ್ ಅಂತ. ಮೋಸ್ಟ್ಲಿ ಅದು ಎಕ್ಸ್ಪ್ರೆಸ್ಸೇ ಇರುತ್ತೆ. ಮೋಸ್ಟ್ಲಿ ಪ್ಲಾಟ್ಫಾರಮ್ ನಿಲ್ಲಿಸೋದೆಲ್ಲ ಆಲ್ಮೋಸ್ಟು ಎಕ್ಸ್ಪ್ರೆಸ್ಸೇ ಇರುತ್ತೆ. ನಮ್ಮ ಟ್ರೈನ್ ಬಂದಿರೋದು 4ನೇ ಪ್ಲಾಟ್ಫಾರಮ್ಗೆ, ಪಕ್ಕದಲ್ಲಿ ಇರೋದು 5ನೇ ಪ್ಲಾಟ್ಫಾರಮ್. ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಇದು ವ್ಯಾಪ್ 7 ಲೋಕೋಮೋಟಿವ್ 7. ನಮ್ಮ ಟ್ರೈನ್ ಬಂದಿರೋದು ತಿರುನಲ್ವೇಲಿಯಿಂದ ಶ್ರೀ ವೈಷ್ಣೋದೇವಿ ಮಾತಾ ಕತ್ರಾ, ಅಂದರೆ ತಿರುನಲ್ವೇಲಿಯಿಂದ ವೈಷ್ಣೋದೇವಿ ಹೋಗುವಂತಹ ಟ್ರೈನ್ ಇದು. ಅಂದರೆ ಆಲ್ಮೋಸ್ಟು ನಿಮಗೆ ಹತ್ರ 3,600 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಿದ್ವಿ. ಟೋಟಲಾಗಿ 65 ಅವರ್ಸ್ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ದೇವರೇ ಕಾಣಿಸ್ತಾರೆ. ಆಲ್ಮೋಸ್ಟ್ AC ಕೋಚ್ನ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮೋಸ್ಟ್ಲಿ ಟ್ರೈನ್ 3 ಡೇಸ್ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊತೀನಿ. ಅದರಲ್ಲೂ ಇದು ಮೋಸ್ಟ್ಲಿ ನನ್ನ ಪ್ರಕಾರ 12ರಿಂದ 13 ಸ್ಟೇಟ್ನ ಕವರ್ ಮಾಡ್ತಾನೆ. ಇದು ತಿರುನಲ್ವೇಲಿ ಅಂದರೆ ತಮಿಳ್ನಾಡಿಂದ ವೈಷ್ಣೋದೇವಿ ಹೋಗುವಂತಹ ಟ್ರೈನ್. ನಮ್ಮ ಟ್ರೈನ್ ಇವಾಗ 4 ಗಂಟೆ ಕರೆಕ್ಟಾಗಿ ಡಿಪಾರ್ಚರ್ ಆಗಿದೆ ನೋಡಿ, ಸೇಲಮಲ್ಲಿ 4ನೇ ಪ್ಲಾಟ್ಫಾರಮಿಂದ. ಆನ್ ಟೈಮ್ ರೀಚ್ ಆಗಿದೆ ನೋಡಿ, ಆನ್ ಟೈಮ್ ಡಿಪಾರ್ಚರ್ ಆಗ್ತಾಯಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇದೆ, ಮೆಮೊ ಟ್ರೈನು. ಅದು ಬಂದುಬಿಟ್ಟು ಸೇಲಮಿಂದ ತಿರುಚಿರಾಪಲ್ಲಿ ಹೋಗುವಂತಹ ಪ್ಯಾಸೆಂಜರ್ ಟ್ರೈನ್. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾಯಿದೆ 4ನೇ ಪ್ಲಾಟ್ಫಾರಮಿಂದ. ಟ್ರೈನ್ ಮಾತ್ರ ಸ್ಟೇಷನ್ ಮಾತ್ರ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ಸ್ಟೇಷನ್ ಕೂಡ. ಫ್ರೆಂಡ್ಸ್, ನಮ್ಮ ಟ್ರೈನ್ ಬಂದುಬಿಟ್ಟು ಗೋವಾಯಿಂದ ವೇಳಾಂಗಣಿಗೆ ವೀಕ್ಲಿ ಎಕ್ಸ್ಪ್ರೆಸ್. ಇದು ಮಂಡೇ ಬೆಳಗ್ಗೆ ಗೋವಾ ಬಿಟ್ಟು ಮಂಗಳವಾರ ಮಧ್ಯಾಹ್ನ ವೇಳಾಂಗಣಿನ ಸೇರಿಕೊಳ್ಳುತ್ತೆ ಫ್ರೆಂಡ್ಸ್. ಇದು ವೀಕ್ಲಿ ಎಕ್ಸ್ಪ್ರೆಸ್. ಇದು ನಮ್ಮ ಟ್ರೈನ್ ಇವಾಗ 2 ಅವರ್ಸ್ ಹೋಗ್ತಾರೆ. ಈ ರೋಡು ಅಂದರೆ ಇಲ್ಲಿ ಒಂದು ಲೈನ್ ಬಂದುಬಿಟ್ಟು ಕರೂರು, ಅಂದರೆ ನಾಮಕಲ್ ಮೇಲೆ ಕರೂರು ಹೋಗುತ್ತೆ. ಬಟ್ ನಾವು ಈ ರೋಡು ಅಂದರೆ ಸೇಲಮಿಂದ ಈ ರೋಡ್ ಹೋಗ್ಬಿಟ್ಟು ಈ ರೋಡಲ್ಲಿ ನಮಗೆ ಇಂಜಿನ್ ಚೇಂಜ್ ಮಾಡ್ತಾರೆ. ಅಲ್ಲಿಂದ ನಾವು 2 ಅವರ್ಸ್ ಕರೂರಿಗೆ ಮತ್ತೆ ರಿಟರ್ನ್ ಬರ್ತೀವಿ. ಸ್ಟ್ರೈಟ್ ಹೋಗಲ್ಲ, ನಾಮಕಲ್ ಮೇಲೆ ಹೋಗಲ್ಲ, ಡೈರೆಕ್ಟಾಗಿ ಕರೂರಿಗೆ ಈ ರೋಡ್ ಮೇಲೆ ಬರ್ತೀವಿ ನಾವು. ಬೈ ಸೇಲಂ ಜಂಕ್ಷನ್. ಸೇಲಂ ಸ್ಟೇಷನ್ ಕೋಡ್ ಬಂದುಬಿಟ್ಟು SA. ಸೇಲಂ ಔಟ್ ಸೈಡಲ್ಲಿದೆ. ನಾವು ನೋಡೋಣ ನಮ್ಮ ಟ್ರೈನ್ ಈ ರೋಡ್ಗೆ ಯಾವ ಟೈಮಲ್ಲಿ ರೀಚ್ ಆಗುತ್ತಾ ಅಂತ. ನಮ್ಮ ಟ್ರೈನಲ್ಲಿ ಸೇಲಮಲ್ಲಿ ತುಂಬ ಜನ ಇಳಿದುಬಿಟ್ರು. ಟ್ರೈನ್ ಅರ್ಧ ಖಾಲಿಯಾಗಿ ಹೋಗಿದೆ. ಹತ್ತಿರೋರು ಮಾತ್ರ 5 ಜನ, ಇಲ್ದಿರೋರೆಲ್ಲ 10 ಜನ, ಆ ಥರ. ನಮ್ಮ ಟ್ರೈನ್ ಇವಾಗ ಈ ರೋಡ್ ಜಂಕ್ಷನ್ಗೆ ಎಂಟ್ರಿ ಆಗಿದೆ. ಈ ರೋಡ್ ಜಂಕ್ಷನ್ ಅಂತ ಯಾಕೆ ಕರಿತೀವಿ ಅಂದರೆ ಇದು ತುಂಬ ದೊಡ್ಡ ಸ್ಟೇಷನ್. ಇಲ್ಲಿಂದ ಎಷ್ಟು ಟ್ರೈನ್ ಡಿಪಾರ್ಚರ್ ಆಗುತ್ತೋ ಅರೈವ್ ಆಗುತ್ತೋ ನಿಮಗೆ ಅಲ್ಲಿ ಮುಂದೆ ಒಂದು ಬೋರ್ಡ್ ಇದೆ. ಬೋರ್ಡ್ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಟ್ರೈನ್ ಬರುತ್ತೆ ಹೋಗುತ್ತೆ ಅಂತ. ಇದು ಬಂದುಬಿಟ್ಟು ದೊಡ್ಡ ಸ್ಟೇಷನ್. ಎಂಥ ಟ್ರೈನು ನಿಮಗೆ 2 ಅವರ್ಸ್ ಸೇಲಮಿಂದ ಬರೋದು ಕರೂರು ತಿರುಚಿರಾಪಲ್ಲಿ ಹೋಗಬೇಕು ಅಂದರೆ ಇಲ್ಲಿ ಇಂಜಿನ್ ಚೇಂಜ್ ಮಾಡ್ತಾರೆ.
ಆರಾಮಾಗಿ ಹೋಗ್ಬೋದು. ಅದೇ ನಿಮಗೆ 2 ಅವರ್ಸ್ ಪಾಲಕ್ಕಾಡ್ ಕೊಯಂಬತ್ತೂರು ಕಡೆ ಹೋಗ್ಬೇಕಂದ್ರೆ ಇಂಜಿನ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗಿದೆ ಈರೋಡ್ ಸ್ಟೇಷನ್. ನೋಡಿ, ನೀವು ನೋಡ್ತಾ ಇದ್ದೀರಾ ಟೈಮ್ ಟೇಬಲ್ನ. ಈರೋಡಲ್ಲಿ ಎಷ್ಟು ಟ್ರೈನ್ ಬರುತ್ತೆ, ಎಷ್ಟು ಟ್ರೈನ್ ಡಿಪಾರ್ಚ್ ಆಗುತ್ತೆ ಅಂತ. ಎಷ್ಟು ಮೋಸ್ಟ್ಲಿ ಬೆಳಿಗ್ಗೆ ಅಂದರೆ ರಾತ್ರಿ 12 ಗಂಟೆಯಿಂದ ರಾತ್ರಿ 12 ಗಂಟೆ ಅಂದರೆ 24 ಅವರ್ಸಲ್ಲಿ ನಮ್ಮ ಪ್ರಕಾರ 10 ಮಿನಿಟ್ಸ್ಗೋ 15 ಮಿನಿಟ್ಸ್ಗೆ ಒಂದೊಂದು ಟ್ರೈನ್ ಇರ್ಬೋದು ಮೋಸ್ಟ್ಲಿ. ನೋಡಿ, ಇದೆಲ್ಲ ಡಿಪಾರ್ಚರು, ಇದೆಲ್ಲ ಅರೈವಲ್ಸ್ ರೈಟ್ ಸೈಡಲ್ಲಿರೋದು. ಮತ್ತು ಹತ್ತು ಕಡೆ ಇನ್ನೊಂದು ಬೋರ್ಡ್ ಇದೆ, ಅದು 2 ಅವರ್ಸ್ ಕರೂರ್ ಕಡೆ ಹೋಗೋದು. ನಾನು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಾನು ಒಂದು ಟ್ರೈನ್ನ ಕ್ಯಾಪ್ಚರ್ ಮಾಡಿದೆ. ಅದು ಟ್ರೈನ್ ಯಾವ ಟ್ರೈನ್ ಗೊತ್ತಾ, ಇದು ಕೊಚ್ಚಿವೇಲಿಯಿಂದ ಯಶವಂತಪುರ ಹೋಗೋಂಥ ಗರೀಬ್ ರಾತ್ ಎಕ್ಸ್ಪ್ರೆಸ್. ಗರೀಬ್ ರಾತ್ ಇದನ್ನ ಸಡನ್ನಾಗಿ ನೋಡಿಬಿಟ್ಟು ರಾಜಧಾನಿ ಎಕ್ಸ್ಪ್ರೆಸ್ ಅಂದ್ಕೊಂಡೆ, ಬಟ್ ಇದು ಗರೀಬ್ ರಾತ್ ಎಕ್ಸ್ಪ್ರೆಸ್. ನೋಡಿ, ಅದರಲ್ಲಿ G ಅಂತಿದೆ ನೋಡಿ, G8 G9 ಆ ಥರ ಇದ್ದರೆ ಗರೀಬ್ ರಾತ್ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ಇದು ಕೊಚ್ಚಿವೇಲಿ ಅನ್ನೋದೇನೆಂದರೆ ತಿರುವನಂತಪುರಂಗೆ ಒಂದು ಸಪೋರ್ಟಿಂಗ್ ಸ್ಟೇಷನ್. ಅಂದರೆ ಕೇರಳದ ರಾಜಧಾನಿ ತ್ರಿವೇಂದ್ರಂ. ಇದು ಮುಂಚೆ ಕೊಚ್ಚಿವೇಲಿ ಅಂತ ಕರೀತಾಯಿದ್ರು, ಇವಾಗ ನೇಮ್ ಚೇಂಜ್ ಮಾಡಿದ್ದಾರೆ. ಅದು ಹೊಸ ಹೆಸರು ಬಂದುಬಿಟ್ಟು ತಿರುವನಂತಪುರಂ ನಾರ್ತ್ ಅಂತ ಹೆಸರು. ಕೊಚ್ಚಿವೇಲಿಗೆ ಹಳೆ ಹೆಸರು ಬಂದುಬಿಟ್ಟು ಕೊಚ್ಚಿವೇಲಿ, ಹೊಸ ಹೆಸರು ಬಂದುಬಿಟ್ಟು ತಿರುವನಂತಪುರಂ ನಾರ್ತ್. ಇದು ಬಂದುಬಿಟ್ಟು ಯಶವಂತಪುರ ಹೋಗುತ್ತೆ ಟ್ರೈನ್. ಇದು ಯಶವಂತಪುರ ಹೋಗೋಷ್ಟಕ್ಕೆ ಮೋಸ್ಟ್ಲಿ ಬೆಳಿಗ್ಗೆ 10 ಗಂಟೆ ಆಗ್ಬೋದು. ಪ್ರೆಸೆಂಟಾಗಿ ಈಗ 5 ಗಂಟೆ 5 ನಿಮಿಷ ಆಗಿದೆ ಮೋಸ್ಟ್ಲಿ. ಟ್ರೈನ್ ಮಾತ್ರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಮಾಡ್ದಂಗಿದ್ದಾರೆ. ಇದು ಹೊಸ ಕೋಚಸ್ ಇದ್ದಂಗಿದೆ ಆಲ್ಮೋಸ್ಟ್. ಈ ಟ್ರೈನ್ ಬಂದುಬಿಟ್ಟು ಮೋಸ್ಟ್ಲಿ 2.5 ಅವರ್ ಲೇಟ್ ಇದೆ. ಈ ಟ್ರೈನ್ ಹೋಗೋಂಥ ಗರೀಬ್ ರಾತ್ ಎಕ್ಸ್ಪ್ರೆಸ್ಸು 2.5 ಅವರ್ ಲೇಟ್ ಆಗಿದೆ ಮೋಸ್ಟ್ಲಿ. ಟೋಟಲಾಗಿ 18-19 ಕೋಚಸ್ ಇದ್ದಂಗಿದೆ ಈ ಟ್ರೈನಲ್ಲಿ. ನಮ್ಮ ಪಕ್ಕದ ಪ್ಲಾಟ್ಫಾರಮ್ಗೆ ಇನ್ನೂ ಒಂದು ಟ್ರೈನ್ ಬರ್ತಾಯಿದೆ, ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಇಲ್ಲಿ ಈ ಕಡೆ ಬರೋದೆಲ್ಲ ಕೊಯಂಬತ್ತೂರು ಹೋಗೋಂಥ ರೂಟೆ. ಕೊಯಂಬತ್ತೂರು, ತ್ರಿಶೂರು, ಎರ್ನಾಕುಲಂ ಹೋಗೋಂಥ ಟ್ರೈನ್ಸ್ ಎಲ್ಲ ಇದೇ ಡೈವರ್ಷನ್ ಬಂದುಬಿಟ್ಟು ಅದೇ ಡೈವರ್ಷನ್ನೇ. ನೋಡೋಣ ಯಾವುದು ಅಂತ. ಈ ರೋಡ್ ಶೆಡ್ಡಿದೆ ಲೋಕೋಮೋಟಿವ್. ಟ್ರೈನ್ ಬಂದುಬಿಟ್ಟು ನಾಗರ್ಕೋಯಿಲ್ ಟು ಕೊಯಂಬತ್ತೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಚೆನ್ನಾಗಿದೆ ಟ್ರೈನು. ಅಂದರೆ ಐಸೆಫ್ ಕೋಚಸ್ಸು ಫುಲ್ಲು ಜನರು ಇದ್ದಾರೆ, ಫುಲ್ಲು ತುಂಬೋಗಿದ್ದಾರೆ. ಜನರಲ್ ಅಂತೂ ಫುಲ್ಲು ಇದ್ದಾರೆ ಜನರು, ಖಾಲಿನೇ ಇಲ್ಲ ಟ್ರೈನಲ್ಲಿ. ಇಲ್ಲಿ ನಮ್ಮ ಟ್ರೈನ್ನ ರಿವರ್ಸಲ್ಲಾಗುತ್ತೆ ಫ್ರೆಂಡ್ಸ್. ಆವಾಗಲೇ ಒಂದು ಮಿಸ್ಟೇಕ್ ಆಯಿತು, ಅದು ಹೇಳ್ಬಾರ್ದು ಬಟ್ ಹೇಳ್ತೀನಿ. ಅಲ್ಲಿ ಮುಂದೆ ನಮ್ಮ ಟ್ರೈನ್ಗೆ ಇಂಜಿನ್ ಚೇಂಜ್ ಮಾಡಬೇಕಂದ್ರೆ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ, ಮತ್ತು ಅವರು ಬಂದು ಫೋನ್ ಇಸ್ಕೊಂಡು ಈ ಥರ ಶೂಟ್ ಮಾಡಬಾರ್ದು, ನಾನು ಬೇಕಂದ್ರೆ ಟ್ರೈನ್ದು ವೀಡಿಯೋಸ್ ತಗೋ, ಇಂಜಿನ್ದು ಇದೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ವೀಡಿಯೋನ ಡಿಲೀಟ್ ಮಾಡಿಸಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಆ ವೀಡಿಯೋನ ತೋರ್ಸೋಕ್ಕಾಗಿಲ್ಲ, ಸಾರಿ. ಸೊ ನಾವು ಇವಾಗ ಪ್ರೆಸೆಂಟಾಗಿ ನಮ್ಮ ಟ್ರೈನ್ ರೆಡಿಯಾಗಿದೆ, ಲೋಕಲ್ ರಿವರ್ಸಲ್ ಆಗಿದೆ, ನಮ್ಮ ಟ್ರೈನ್ ಹೊರಡೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಈ ರೋಡಲ್ಲಿ ಯಾಕೆ ಜಂಕ್ಷನ್ ಅಂತ ಹೇಳ್ತೀವಿ ಅಂದರೆ, ಈ ರೋಡ್ ಅನ್ನೋದು ಒಂದು ಬಂದುಬಿಟ್ಟು ಒಂದು ಲೈನ್ ಬಂದುಬಿಟ್ಟು ಟುವರ್ಡ್ಸ್ ಸೇಲಂ ಕಡೆ ಹೋಗುತ್ತೆ, ಅಂದರೆ ನಾವು ಹೋಗಲೇ ಬಂದಿರೋ ಲೈನು. ಇನ್ನೊಂದು ಪಾಲಕ್ಕಾಡು ಹೋಗುತ್ತೆ, ಇನ್ನೊಂದು ಬಂದುಬಿಟ್ಟು ಇವಾಗ ಕರೂರು ಹೋಗೋಂಥ ಲೈನ್. ಇವಾಗ ಪ್ರೆಸೆಂಟಾಗಿ 5 ಗಂಟೆ 49 ನಿಮಿಷ ಆಗಿದೆ. ಪ್ರೆಸೆಂಟಾಗಿ ನಾವು ಈ ರೋಡ್ನ ಡಿಪಾರ್ಚರ್ ಆಗಿದ್ದೀವಿ. ಆಲ್ಮೋಸ್ಟ್ 29 ಮಿನಿಟ್ಸ್ ಡಿಲೇ ಇದೆ ನಮ್ಮ ಟ್ರೈನ್. ನೋಡೋಣ ಯಾವ ಟ್ರೈನ್ ಕರೂರ್ಗೆ ರೀಚ್ ಆಗುತ್ತಾ ಅಂತ. ಇಲ್ಲಿ ನೈಟೆಲ್ಲ ಈ ರೋಡ್ ಏನಂದರೆ ನೈಟೆಲ್ಲ ಜನರು ಓಡಾಡ್ತಾನೆ ಇರ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬರ್ತಾನೆ ಇರುತ್ತೆ, ಟ್ರೈನ್ಸ್ ಹೋಗ್ತಾನೆ ಇರುತ್ತೆ. ಆ ಥರನೇ ಮೈಂಟೈನ್ ಮಾಡ್ತಾವ್ರೆ ಸ್ಟೇಷನ್ ಕೂಡ, ತುಂಬ ಕ್ಲೀನಾಗಿದೆ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಟ್ರೈನು ಟುವರ್ಡ್ಸ್ ಇವಾಗ ಇಲ್ಲಿ 2 ಡೈವರ್ಸನ್ನು ಚೇಂಜ್ ಆಗುತ್ತೆ. ಒಂದು ಬಂದುಬಿಟ್ಟು ಟುವರ್ಡ್ಸ್ ಸೇಲಮ್ಮು, ಇನ್ನೊಂದು ಬಂದು ನಾವು ಹೋಗೋಂಥ ಕರೂರ್ ಲೈನ್ನ
ನೋಡ್ಬೋದು ಇವಾಗ. ಬಾಯ್ ಬಾಯ್ ಈರೋಡ್ ಜಂಕ್ಷನ್. ಸ್ಟೇಷನ್ ಕೋಡ್ ಬಂದು ED, ಎರಡು ಅಕ್ಷರ ED, ಈರೋಡ್ ಜಂಕ್ಷನ್. ನಮ್ಮ ಟ್ರೈನ್ ಇವಾಗ ಪ್ರೆಸೆಂಟಾಗಿ ಈರೋಡ್ ಔಟರಲ್ಲಿದೆ. ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದೆ ಮುಂದೆ. ನೋಡೋಣ, ಟ್ರೈನ್ ಯಾವುದೋ ಮುಂದೆ ವೆಯ್ಟ್ ಮಾಡ್ತಾಯಿದೆ. ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಮುಂದೆ ಪ್ಲಾಟ್ಫಾರಮ್ ಖಾಲಿ ಇಲ್ಲ, ಅದಕ್ಕೋಸ್ಕರ ಟ್ರೈನ್ ಔಟ್ಸೈಡಲ್ಲೇ ನಿಲ್ಲಿಸಿರ್ತಾರೆ. ನೋಡೋಣ ಯಾವ ಟ್ರೈನ್. ಮೋಸ್ಟ್ಲಿ ಅದು ಸೇಲಂ ಕಡೆಯಿಂದ ಬಂದಿರೋ ಟ್ರೈನ್ ಅನ್ಕೊತೀನಿ. ಸೇಲಂ ಕಡೆಯಿಂದ ಬಂದಿರೋ ಟ್ರೈನ್ ಅದು ಪಕ್ಕ. ಸೇಲಮಿಂದ ಮೋಸ್ಟ್ಲಿ ಕೊಯಂಬತ್ತೂರು ಕಡೆಯೂ ಇರುತ್ತೆ ಹೋಗುವಂಥ ಟ್ರೈನ್. ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಈರೋಡ್ ಟೌನ್ನ ನೋಡ್ಬೋದು ನೋಡಿ. ಮೈನ್ ರೋಡ್ ಇದು. ಅರ್ಲಿ ಮಾರ್ನಿಂಗ್ ತುಂಬ ಖಾಲಿ ಇದೆ ರೋಡ್ಸ್ ಎಲ್ಲ. ಮತ್ತೆ ಟ್ರಾಫಿಕ್ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ಏನಂದರೆ ಈ ತಮಿಳ್ನಾಡಲ್ಲಿ ಬಿಸಿಲಿಗೆ ಇರೋಕ್ಕಾಗಲ್ಲ, ಮೈನ್ ಪಾಯಿಂಟ್ ಅದೇ. ಬೆಳಿಗ್ಗೆ ಹೊತ್ತು ನೈಟ್ ಹೊತ್ತು ಆರಾಮಾಗಿರ್ಬೋದು, ಬಟ್ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಇರೋಕ್ಕಾಗಲ್ಲ. ನಮ್ಮ ಟ್ರೈನ್ ಇವಾಗ ಡೈವರ್ಸಲ್ಲಿ ತೊಗೊಳ್ತಾ ಇದೆ. ನೋಡೋಣ ಯಾವುದೋ ಟ್ರೈನ್ ಬರ್ತಾ ಇದೆ. ಯಾವ ಟ್ರೈನ್ ಅಂತ ನೋಡೋಣ, ಮುಂದೆ ನೋಡೋಣ. ಮೋಸ್ಟ್ಲಿ ಯಾವ ಟ್ರೈನ್ ಇರ್ಬೋದು. ಮೋಸ್ಟ್ಲಿ ತುಂಬ ಸ್ಲೋ ಹೋಗ್ತಾರೆ ನಮ್ಮ ಟ್ರೈನು. ಶಬರಿ ಎಕ್ಸ್ಪ್ರೆಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಸಿಕಿಂದ್ರಾಬಾದಿಂದ ಸ್ಟಾರ್ಟ್ ಆಗಿ ತಿರುವನಂತಪುರಂ ಸೆಂಟ್ರಲ್ ಹೋಗುವಂತಹ ಶಬರಿ ಎಕ್ಸ್ಪ್ರೆಸ್ ನೋಡಿ. ಅದು ಸೇಮ್ IC ಇಲ್ಲ LHB ಕೋಚಸ್. ಅದು ಕೂಡ ತುಂಬ ಲಾಂಗ್ ಹೋಗುತ್ತೆ. ಮೋಸ್ಟ್ಲಿ ಐ ಥಿಂಕ್ 1500 ಕಿಲೋಮೀಟ್ರಲ್ಲಿ ಟ್ರಾವೆಲ್ ಮಾಡ್ಬೋದು. ಮೋಸ್ಟ್ಲಿ ಸಿಕಿಂದ್ರಾಬಾದಲ್ಲಿ ಮೋಸ್ಟ್ಲಿ ಅದು ಮಧ್ಯಾಹ್ನನೇ ಈವ್ನಿಂಗು ಬಿಡ್ಬೋದು ಮೋಸ್ಟ್ಲಿ. ಅದು ವಯ ಬಂದುಬಿಟ್ಟು ನಿಮಗೆ ಯಾವ ಥರ ಬರುತ್ತೆ ಅಂದರೆ ಮೋಸ್ಟ್ಲಿ ಚಿತ್ತೂರು ಕಡೆಯಿಂದನೂ ಬರ್ಬೋದು ಅನ್ಕೊತೀನಿ. ಚಿತ್ತೂರು, ಕಾಟ್ಪಾಡಿ, ಜೋಲಾರ್ಪೇಟೆ 100% ವಿಜಯವಾಡ ಕಡೆಯಿಂದ ಬಂದಿರುತ್ತೆ ಪಕ್ಕ. ನಮ್ಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಇವಾಗ ಈ ರೋಡ್ನ ಡಿಪಾರ್ಚರ್ ಆಗಿದೆ. ಟುವರ್ಡ್ಸ್ ಕರೂರ್ ಲೈನಲ್ಲಿ ಹೋಗ್ತಾ ಇದೆ ನಮ್ಮ ಟ್ರೈನ್. ನೋಡೋಣ ಯಾವ ಟ್ರೈನ್ಗೆ ರೀಚ್ ಆಗ್ತೀವಂತ. ನಾವು ಆಲ್ಮೋಸ್ಟ್ ಇವಾಗ ಕರೂರ್ ಎಂಟ್ರೆನ್ಸಲ್ಲಿದ್ದೀವಿ. ಪಕ್ಕದಲ್ಲಿ ಬರ್ತಾ ಇರುವಂಥ ಟ್ರ್ಯಾಕ್ ಬಂದುಬಿಟ್ಟು ನಾಮಕ್ಕಲ್, ಅಂದರೆ ಸೇಲಮಿಂದ ಡೈರೆಕ್ಟ್ ಲೈನ್. ಸೇಲಮಿಂದ ನಾಮಕ್ಕಲ್ ಬಂದು ಕರೂರಿಗೆ ಜಾಯಿನ್ ಹೋಗುವಂತಹ ಲೈನ್ ಇದು. ಇದು ಕೂಡ ಕರೂರು ಒಂದು ದೊಡ್ಡ ಜಂಕ್ಷನ್, ಅಲ್ಲೇನಿಲ್ಲ, ಮಾಮೂಲಿ ಜಂಕ್ಷನ್ ಅಷ್ಟೇ ಇದು. ತಮಿಳ್ನಾಡಲ್ಲಿ ನಿಮಗೆ ದೊಡ್ಡ ಜಂಕ್ಷನ್ ಅಂದರೆ ಮೈನು ಈರೋಡ್ ಜಂಕ್ಷನ್ನು, ಮತ್ತು ತಿರುಚಿರಾಪಲ್ಲಿ ಜಂಕ್ಷನ್ನು, ಮಧುರೈ ಜಂಕ್ಷನ್ನು, ಆಮೇಲೆ ಚೆನ್ನೈ ಸೆಂಟ್ರಲ್ ಕೂಡ ದೊಡ್ಡ ಜಂಕ್ಷನ್. 4 ಸ್ಟೇಷನ್ನು ದೊಡ್ಡದಾಗಿ ಇದೆ. ಸೇಲಂ ಕೂಡ ಅಷ್ಟು ಮಾತ್ರನೇ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗ್ತಾಯಿದೆ ಕರೂರು ಜಂಕ್ಷನ್. ಅಲ್ಲಿ ನೀವು ಮುಂದೆ ನೋಡ್ತಾ ಇದ್ದೀರ ಫ್ಲೈಓವರಲ್ಲಿ ಮೈನ್ ರೋಡ್ ನೋಡ್ತಾ ಇದ್ದೀರ. ಇಲ್ಲ ಈ ಬಸ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ ತಮಿಳ್ನಾಡಲ್ಲಿ. ನೈಟೆಲ್ಲ ನಿಮಗೆ ಎಲ್ಲಿ ಬೇಕಂದ್ರೂ ಬಸ್ ಸರ್ವಿಸ್ ತುಂಬ ಅನುಕೂಲ ಆಗಿ ಇದೆ. ಎಲ್ಲಾದರೂ ಹೋಗ್ಬೋದು ಆರಾಮಾಗಿ. ಬಟ್ ಟ್ರೈನ್ಸು ಟೈಮಿಂಗ್ಸ್ ಇದೆ, ಬಟ್ ಡಿಲೇ ಆದರೆ 2 hours 3 hours ಆ ಥರ ಟೈಮ್ ತಗೊಳುತ್ತೆ. ಬಟ್ ಟ್ರೈನಿಂಗ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಯಾವುದೋ ಒಂದು ಟ್ರೈನ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದೆ. ಈ ಟ್ರೈನ್ಗೋಸ್ಕರ ನೋಡೋಣ ಯಾವ ಟ್ರೈನ್ ಅಂತ. ಸ್ಟೇಷನ್ ಕರೂರು ಜಂಕ್ಷನ್. ವೆಲ್ಕಮ್ ಟು ಕರೂರ್ ಏನು ಫೇಮಸ್ ಅಂತ ನಮ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ TVR ಕೋಚ್ ಅಂತ ಬಸ್ಸದ ಕೋಚಸ್ ಎಲ್ಲ ರೆಡಿ ಮಾಡ್ತಾರೆ. ಮೋಸ್ಟ್ಲಿ ಅದರಿಂದನೇ ಕರೂರು ತುಂಬ ಫೇಮಸ್ ಆಗಿರುತ್ತೆ. ಮೋಸ್ಟ್ಲಿ ಯಾವುದೋ ಒಂದು ಟ್ರೈನ್ ವೆಯ್ಟ್ ಮಾಡ್ತಾಯಿದೆ. ಎರಡು ಟ್ರೈನ್ ಇದೆ, ಹತ್ತು ಕಡೆ ಒಂದು, ಇದು ಕಡೆ ಒಂದು. ನೋಡೋಣ ಯಾವ ಟ್ರೈನ್ ಅಂತ. ವೆಲ್ಕಮ್ ಟು ಕರೂರ್ ಜಂಕ್ಷನ್. ಯಾವ ಟ್ರೈನ್? ತಿರುಚಿಯಿಂದ ಸೇಲಂ ಹೋಗುವಂಥ ಪ್ಯಾಸೆಂಜರ್. ಪಕ್ಕದಲ್ಲೇ ಇರೋ ಟ್ರೈನ್ ಬಂದುಬಿಟ್ಟು ತಿರುಚಿಯಿಂದ ಸೇಲಂ ಪ್ಯಾಸೆಂಜರ್. ನಮ್ಮ ಟ್ರೈನ್ ಬಂದಿದೆ ಪ್ಲಾಟ್ಫಾರಮ್ ನಂಬರ್ 3. ಮೂರನೇ ಪ್ಲಾಟ್ಫಾರ್ಮ್ಗೆ ನಮ್ಮ ಟ್ರೈನ್ ಬಂದಿದೆ ಇವಾಗ ತಾನೇ ಜಸ್ಟ್. ಇಲ್ಲಿ ಯಾರಾದರೂ ಬ್ರೇಕ್ಫಾಸ್ಟ್ ಮಾಡೋರು ಆರಾಮಾಗಿ ಮಾಡ್ಬೋದು. ಎಲ್ಲ ಅವೈಲೇಬಲ್ ಇದೆ. ಇಡ್ಲಿ,
ಟೀ ಎಲ್ಲ ಸಿಗುತ್ತೆ ಆರಾಮಾಗಿ. ನಾವು ಇಲ್ಲಿ ಏನು ಬೇಕಾದ್ರೂ ತೊಗೋಬೋದು. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ನಮ್ಮ ಟ್ರೈನ್ ಇರೋದು ತಿರುಚಿರಾಪಲ್ಲಿ. ತಿರುಚಿ ಅಂತಾರೆ, ತಿರುಚಿರಾಪಲ್ಲಿನೂ ಅಂತಾರೆ. ಸ್ಟೇಷನಲ್ಲಿ ತುಂಬ ಖಾಲಿ ಇದೆ, ಯಾರು ಹತ್ತೋರು ಇಲ್ಲ, ಇಳಿಯೋರು ಇದ್ದಾರೆ ಅಷ್ಟೇ. ತುಂಬ ಖಾಲಿ ಅಂದರೆ ಖಾಲಿ ಇದೆ ಸ್ಟೇಷನ್. ಸ್ಟೇಷನ್ ಕೋಡ್ ಬಂದುಬಿಟ್ಟು KRR. ನಮ್ಮ ಟ್ರೈನ್ ಇವಾಗ ತಾನೇ ಡಿಪಾರ್ಚರ್ ಆಗ್ತಾಯಿದೆ ಕರೂರ್ ಸ್ಟೇಷನಿಂದ. ನಮ್ಮ ಟ್ರೈನ್ ಇವಾಗ ಆಲ್ಮೋಸ್ಟ್ 20 ಮಿನಿಟ್ಸ್ ಡಿಲೇ ಇದೆ. ಬಾಯ್ ಕರೂರ್ ಜಂಕ್ಷನ್. ಇಲ್ಲಿಂದ ನೆಕ್ಸ್ಟು ನಾವು ಟುವರ್ಡ್ಸ್ ಒಂದು ಲೈನ್ ಹೋಗ್ತೀವಿ, ತಿರುಚಿರಾಪಲ್ಲಿ ಜಂಕ್ಷನ್ನು. ಇನ್ನೊಂದು ಲೈನ್ ಬಿಟ್ಟು ನೀವು ಹಿಂದೆ ಬ್ಯಾಕ್ ನೋಡಿದ್ರಲ್ಲ, ಸೇಲಂ ಮೈನ್ ಲೈನ್, ಅಂದರೆ ಸೇಲಂ ಅಂದರೆ ನಮ್ಕಲ್ ಹೋಗೋ ರೂಟು. ಇನ್ನೊಂದು ಲೈನ್ ಬಂದುಬಿಟ್ಟು ನಾವು ಬಂದಿರೋಂಥ ಈ ರೋಡ್ ಲೈನ್. ಇವಾಗ ತಾನೇ ಜಸ್ಟ್ ಕರೂರ್ ಕ್ರಾಸ್ ಮಾಡ್ತಾಯಿದ್ದೀವಿ. ದೊಡ್ಡದಾಗೆ ಇದೆ ಜಂಕ್ಷನ್ನು. ಬಾಯ್ ಕರೂರ್ ಜಂಕ್ಷನ್. ನೀವು ಬೇಕಂದರೆ ನೀವು ಕರೂರಿಂದ ಹಿಂಗೆ ಬಸ್ಸಲ್ಲಿ ಬೇಕಂದರೆ ಡೈರೆಕ್ಟ್ ನಿಮಗೆ ದಿಂಡಿಗಳಿಂದ ಮಧುರೈ, ಕನ್ಯಾಕುಮಾರಿ ಕೂಡ ಆರಾಮಾಗಿ ಹೋಗ್ಬೋದು. ಟುವರ್ಡ್ಸ್ ತಿರುಚಿರಾಪಲ್ಲಿ ನಮ್ಮ ಟ್ರೈನ್ ಕ್ರಾಸ್ ಆಗ್ತಾಯಿದೆ. ನೋಡೋಣ, ನಮ್ಮದು ಟ್ರೈನ್ದು ಲೋಕೋಮೋಟಿವ್ ಬಂದು WAP7. ಬ್ಯೂಟಿಫುಲ್ ಸನ್ರೈಸ್ನ ನಾವು ಕರೂರ್ ಔಟ್ಸೈಡಲ್ಲಿ ನೋಡ್ತಾ ಇದ್ದೀವಿ. ಇವಾಗ ತಾನೇ ಸನ್ರೈಸ್ ಆಗ್ತಾಯಿದೆ. ಇವಾಗ ಇರ್ಬೋದು 10 ಗಂಟೆ ಮೇಲೆ, ಇಲ್ಲಾಂದ್ರೆ 9 ಗಂಟೆ ಮೇಲೆ ಇರೋಕ್ಕಾಗಲ್ಲ ಬಿಸಿಲಿಗೆ. ನಮ್ಮ ಟ್ರೈನು ಎಲ್ಲೋ ಒಂದು ಹತ್ರ ಸ್ಟಾಪ್ ಮಾಡಿದ್ದಾರೆ, ಯಾರೋ ಟ್ರೈನ್ ಕ್ರಾಸ್ ಆಗ್ತಾಯಿದೆ. ನೋಡೋಣ ಯಾವ ಟ್ರೈನ್ ಅಂದರೆ ಮೋಸ್ಟ್ಲಿ ಪ್ಯಾಸೆಂಜರ್. ತಿರುಚಿ ಟು ಈರೋಡ್ ಪ್ಯಾಸೆಂಜರ್. ತಿರುಚಿಯಿಂದ ಈರೋಡ್ ಹೋಗುವಂತಹ ಪ್ಯಾಸೆಂಜರ್ ಟ್ರೈನ್. ಫುಲ್ ICF ಕೋಚಸ್ ಅಲ್ಲೇ ಇದೆ ಟ್ರೈನ್. ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ, ಸೀಟ್ಸ್ ಅಲ್ಲಲ್ಲಿ ಫುಲ್ಲಾಗಿದ್ದಾರೆ ಅಷ್ಟೇ. ತುಂಬ ಖಾಲಿ ಇದೆ ಟ್ರೈನ್. ಬೆಳಗ್ಗೆ ಹೊತ್ತು ತುಂಬ ಜನ ಟ್ರಾವೆಲ್ ಮಾಡೋದಿಲ್ಲ. ಟೋಟಲಾಗಿ 12 ಕೋಚಸ್ ಇದೆ. 12 ಕೋಚಸ್ ಇದೆ. ಟ್ರೈನ್ಗೆ ತುಂಬ ರೇಟ್ ಶೇರ್ ಇದೆ, ಮೋಸ್ಟ್ಲಿ ತುಂಬ ರೂಟ್ಸ್ ಇರ್ಬೋದು. ವೆಲ್ಕಮ್ ಟು ತಿರುಚಿರಾಪಲ್ಲಿ. ನಾವು ತಿರುಚಿರಾಪಲ್ಲಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಾ ತಿರುಚಿರಾಪಲ್ಲಿ. ಇಲ್ಲಿ ಒಂದು ಸ್ಟೇಷನ್, ಇಲ್ಲಿ ಒಂದು ಟ್ರ್ಯಾಕ್ ಚೇಂಜ್ ಆಗಿದೆ ನೋಡಿ. ನಾವು ಮತ್ತೆ ಅದೇ ಟ್ರ್ಯಾಕ್ಗೆ ಬರಬೇಕು. ಮುಂದೆ ಲೋಕೋ ರಿವರ್ಸ್ ಅಲ್ಲವಾಗಿ ಮತ್ತೆ ನಾವು ಟುವರ್ಡ್ಸ್ ತಂಜಾವೂರು ಸೈಡ್ ಹೋಗಬೇಕು. ತಿರುಚಿರಾಪಲ್ಲಿ ಬಗ್ಗೆ ಮಾತಾಡಬೇಕು ಅಂದರೆ, ಇದು ತಿರುಚಿರಾಪಲ್ಲಿ ಅನ್ನೋದು ದೊಡ್ಡ ಸಿಟಿನೇ. ಇದು ಚೆನ್ನೈ ಅಂದರೆ ತಮಿಳ್ನಾಡಲ್ಲಿ ಚೆನ್ನೈ ಬಿಟ್ಟರೆ ಮಧುರೈ, ಕೊಯಂಬತ್ತೂರು, ಅದರ ನಂತರ ತಿರುಚಿರಾಪಲ್ಲಿನ ದೊಡ್ಡದು ಅಂತ ಹೇಳ್ಬೋದು. ಯಾಕಂದರೆ ಇದು ತುಂಬ ದೊಡ್ಡ ಸಿಟಿ. ಬಸ್ ಸ್ಟ್ಯಾಂಡ್ ಕೂಡ ದೊಡ್ಡದಾಗಿರುತ್ತೆ. ಇಲ್ಲಿ ಜನಸಂಖ್ಯೆನೂ ತುಂಬ ಜಾಸ್ತಿ ಇದ್ದಾರೆ. ಸಿಟಿ ಕೂಡ ದೊಡ್ಡದಾಗಿದ್ದು. ತಿರುಚಿರಾಪಲ್ಲಿಯಲ್ಲಿ ಮಾತಾಡಬೇಕು ಅಂದರೆ ಇಲ್ಲೊಂದು ಟೆಂಪಲ್ ಇದೆ, ಶ್ರೀರಂಗಮ್ ಅಂತ. ಅದು ತುಂಬ ಫೇಮಸ್ ಇದೆ. ತುಂಬ ಪ್ಲೇಸಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಬ್ರಿಡ್ಜಸ್ ಇದೆ, ಕಾವೇರಿ ರಿವರ್ ರೋಡಲ್ಲಿ ಹೋಗ್ಬೇಕಂದ್ರೆ ಕಾವೇರಿ ಬ್ರಿಡ್ಜಸ್ ಕೂಡ ನಾವು ಕ್ರಾಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ವೆಲ್ಕಮ್ ಟು ತಿರುಚಿರಾಪಲ್ಲಿ. ಇದನ್ನು ನಾವು ತಿರುಚಿ ಅಂತಲೂ ಶಾರ್ಟ್ಕಟ್ಟಲ್ಲಿ ಕರಿತೀವಿ, ಇಲ್ಲಾಂದರೆ ತಿರುಚಿರಾಪಲ್ಲಿ ಅಂತಲೂ ಕರಿಬೋದು. ತಿರುಚಿರಾಪಲ್ಲಿ ಸ್ಟೇಷನ್ ಕೋಡ್ ಬಂದು TPJ. ನೋಡಿ, ನಮ್ಮ ಸ್ಟೇಷನಲ್ಲಿ ಇನ್ನೂ ಎಂಟ್ರಿ ಆದಂಗಿಲ್ಲ, ಅವಾಗಲೇ ಎಲ್ಲರೂ ಹಾಗೆ ರನ್ನಿಂಗಲ್ಲೇ ಇಳಿದು ಬಿಡ್ತಾವ್ರೆಲ್ಲ. ಸ್ಟೇಷನ್ ಒಳಗಡೆ ನಮ್ಮ ಟ್ರೈನ್ ಬರ್ತಾಯಿದೆ. ತಿರುಚಿರಾಪಲ್ಲಿ ಜಂಕ್ಷನ್. ವೆಲ್ಕಮ್ ಟು ತಿರುಚಿರಾಪಲ್ಲಿ. ಪಕ್ಕದಲ್ಲಿ ಯಾರೋ ಟ್ರೈನ್ ಇದೆ, ನೋಡೋಣ ಯಾವ ಟ್ರೈನು ಅಂತ. ಇಲ್ಲಿಂದ ನಾವು ಚೆನ್ನೈ ಎಗ್ಮೋರ್ ಆಗ್ಬೋದು, ಚೆನ್ನೈ ಸೆಂಟ್ರಲ್ ಆಗ್ಬೋದು, ಇಲ್ಲಾಂದರೆ ಟುವರ್ಡ್ಸ್ ಮಧುರೈ, ದಿಂಡಿಗಲ್ ಅಷ್ಟು ಕಡೆ ಹೋಗ್ಬೇಕಂದ್ರೂ ತುಂಬ ಟ್ರೈನ್ಸು ನಾವು ಆರಾಮಾಗಿ ಇಲ್ಲಿಂದ ಚೂಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಮ್ಮ ಟ್ರೈನ್ ಇವಾಗ ತಿರುಚಿರಾಪಲ್ಲಿಯಲ್ಲಿ ಲೋಕೋ ರಿವರ್ಸಲ್ಲಿದೆ. ಟುವರ್ಡ್ಸ್ ತಂಜಾವೂರು ಕಡೆ ಹೋಗೋದಕ್ಕೆ ಅಫ್ಷಿಯಲ್ ಸ್ಟಾಪ್ ಬಂದುಬಿಟ್ಟು 10 ಮಿನಿಟ್ಸು. ನೋಡೋಣ ಎಷ್ಟು ನಿಮಿಷ ಸ್ಟಾಪ್ ಇರುತ್ತೆ. ತುಂಬ ಜನರು ತುಂಬ ಕಮ್ಮಿ ಇದ್ದಾರೆ. ಸ್ಟೇಷನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ ಸ್ಟೇಷನ್ ಕೂಡ. ಫ್ರೆಂಡ್ಸ್, ಇಲ್ಲಿ ಕೂಡ ನಿಮಗೆ ಬೇಕಾದರೆ 10 ಮಿನಿಟ್ಸ್ ಸ್ಟಾಪ್ ಇದೆ. ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಸಿಗುತ್ತೆ ಆರಾಮಾಗಿ.
ಬ್ರೇಕ್ಫಾಸ್ಟ್ ಮಾಡೋರು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಲೆಫ್ಟ್ ಸೈಡಲ್ಲಿ ನೋಡ್ತಾಯಿದ್ರೆ ಯಾವುದೋ ಟ್ರೈನ್ ಇದೆ, ಯಾವ ಟ್ರೈನ್ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವ ಟ್ರೈನ್ ಮುಂದೆ ನೋಡೋಣ. ಯಾವ ಚೆನ್ನೈ ಎಗ್ಮೋರ್ ಅಂತಿದೆ, ಚೆನ್ನೈ ಎಗ್ಮೋರ್ ತಂಜಾವೂರು ಅಂತಿದೆ ಅಷ್ಟು ಟ್ರೈನ್ ಮೇಲೆ. ಚೆನ್ನೈ ಎಗ್ಮೋರ್ ತಂಜಾವೂರು, ಮೋಸ್ಟ್ಲಿ ಚೆನ್ನೈ ಎಗ್ಮೋರಿಂದ ತಂಜಾವೂರು ಹೋಗುವಂಥ ಟ್ರೈನ್ ಇರ್ಬೋದು ಮೋಸ್ಟ್ಲಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಈ ಟೈಮಿಂಗಲ್ಲಿ ಯಾವ ಟ್ರೈನ್ ಹೋಗುತ್ತಾ ಅಂತ. ಇಲ್ಲಿಂದನೂ ಅಂದರೆ ತಿರುಚಿರಾಪಳ್ಳಿಯಿಂದ ಬೆಂಗಳೂರಿಗೂ ನಿಮಗೆ ತುಂಬ KSRTC ಬಸ್ ಕೂಡ ನೈಟ್ ಸರ್ವಿಸಲ್ಲಿ ತುಂಬ ಅವೈಲೇಬಲ್ ಇದೆ ಫ್ರೆಂಡ್ಸ್. ನಮ್ಮ ಟ್ರೈನ್ 15 ಮಿನಿಟ್ಸ್ ಡಿಲೇ ನಂತರ ಡಿಪಾರ್ಚರ್ ಆಗಿದೆ ತಿರುಚಿರಾಪಳ್ಳಿ ಜಂಕ್ಷನಿಂದ. 2 ಅವರ್ಸ್ ನಾವು ಹೋಗ್ತಾ ಇದ್ದೀವಿ ತಂಜಾವೂರು. ಇಲ್ಲಿ ಲೋಕಲ್ ರಿವರ್ಸಲ್ ಆಯಿತು. ಜಸ್ಟ್ ಹೋದೆ ಮುಂದೆ ನಾನು ವೀಡಿಯೋ ಮಾಡೋಣ ಅಂತ. ತುಂಬ ಜನರು ಇದ್ದರು ಅಲ್ಲಿ ಆಫೀಸರೆಲ್ಲ. ನಾನು ಸುಮ್ಮನೆ ಮತ್ತೆ ಅವ್ರ ಹತ್ರ ಬೈಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದುಬಿಟ್ಟೆ. ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈನ್ ನೋಡೋಣ. ಇಲ್ಲಿ ಕೂಡ ಸ್ಟೇಷನ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾವ್ರೆ, ಚೆನ್ನಾಗಿದೆ ಸ್ಟೇಷನ್ನು. ಬಾಯ್ ತಿರುಚಿರಾಪಳ್ಳಿ ಜಂಕ್ಷನ್. ಇದು ಕೂಡ ದೊಡ್ಡ ಸ್ಟೇಷನ್ನೇ, ತುಂಬ ಟ್ರೈನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇಲ್ಲಿ ನಾವು ಏನಕ್ಕೆ ಜಂಕ್ಷನ್ ಅಂತ ಹೇಳ್ತೀವಿ ಅಂದರೆ, ಒಂದು ನಾವು ಬಂದಿರೋಂತಹ ಕರೂರು ಸ್ಟೇಷನ್ ಇರ್ಬೋದು, ಅಂದರೆ ಕರೂರು ಲೈನು ಒಂದು, ಇನ್ನೊಂದು ತಂಜಾವೂರು ಲೈನ್ ಒಂದು, ಮತ್ತು ತಿರುಚಿರಾಪಳ್ಳಿಯಿಂದ ದಿಂಡಿಗಲ್ ಹೋಗುವಂತಹ ಇನ್ನೊಂದು ಲೈನ್. ಅಂದರೆ ದಿಂಡಿಗಲ್ಲು, ಕೊಡೈಕನಾಲ್ ರೋಡು, ಮಧುರೈ, ನಾಗರ್ಕೋಯಿಲ್ ಆ ಥರ ನಾವು ಇಲ್ಲಿಂದ ಇನ್ನೊಂದು ಲೈನಲ್ಲಿ ಹೋಗ್ಬೋದು. ತುಂಬ ಸ್ಲೋ ಹೋಗ್ತಾರೆ ನಮ್ಮ ಟ್ರೈನ್. ತುಂಬ ಟ್ರೈನ್ಸ್ ಇದೆ, ರೈಟ್ ಸೈಡು ಲೆಫ್ಟ್ ಸೈಡು ಬೇರೆ ಬೇರೆ ಪ್ಲೇಸಸ್ ಹೋಗೋಂತಹ ಟ್ರೈನ್ಸ್ ತುಂಬ ಇದ್ದಾವೆ. ನಮ್ಮ ಟ್ರೈನ್ ಫುಲ್ ಕ್ರಾಸ್ ಆಗ್ತಿದೆ ನೋಡಿ. ಯಾರೋ ಒಂದೇ ಭಾರತ್ ಕ್ರಾಸ್ ಆಗ್ತಿದೆ ನಮಗೆ, ಆರೆಂಜ್ ಒಂದೇ ಭಾರತ್. ನೋಡೋಣ ಯಾವ ಟ್ರೈನ್ ಅಂತ. ಯಾವುದು ಮೋಸ್ಟ್ಲಿ ಚೆನ್ನೈಯಿಂದ ಮಧುರೈ ಇರಬೇಕು ಮೋಸ್ಟ್ಲಿ. ಚೆನ್ನೈಯಿಂದ ಮಧುರೈ, ಇಲ್ಲಾಂದರೆ ಚೆನ್ನೈಯಿಂದ ತಿರುಚಿ, ಎರಡರಲ್ಲಿ ಒಂದು ಇರ್ಬೋದು. ನೋಡೋಣ ಯಾವ ಟ್ರೈನ್ ಅಂತ. ಆ ಟ್ರೈನ್ ಬಂದುಬಿಟ್ಟು ಚೆನ್ನೈ ಎಗ್ಮೋರಿಂದ ನಾಗರ್ಕೋಯಿಲ್ ಹೋಗೋಂತಹ ಆರೆಂಜ್ ಒಂದೇ ಭಾರತ್. ನಾಗರ್ಕೋಯಿಲ್ ಅಂದರೆ ಆಲ್ಮೋಸ್ಟ್ ಕನ್ಯಾಕುಮಾರಿಗೆ ಫುಲ್ ನಿಯರ್ ಇರುತ್ತೆ, ಅಂದರೆ 7 to 10 ಕಿಲೋಮೀಟ್ರ್ ಒಳಗಡೆ ಇರುತ್ತೆ ಡಿಸ್ಟೆನ್ಸ್. ನಾಗರ್ಕೋಯಿಲ್ ಅಂದರೆ ಅದು ತುಂಬ ಫೇಮಸ್ ಜಂಕ್ಷನ್, ಅದು ತುಂಬ ದೊಡ್ಡದಾಗಿದೆ. ಮೋಸ್ಟ್ಲಿ ಇದು 18 ಕೋಚಸ್ ಇರ್ಬೋದು ಮೋಸ್ಟ್ಲಿ. ಆರೆಂಜ್ ಒಂದೇ ಭಾರತ್ ತುಂಬ ಚೆನ್ನಾಗಿದೆ, ಸೇಮ್ ಫಾರಿನ್ನಲ್ಲಿ ಇದ್ದಂಗಿದೆ ಟ್ರೈನ್. ನಮ್ಮ ಟ್ರೈನು ಫುಲ್ಲು ಕವರ್ ಆಗ್ತಾರೆ ನೋಡಿ, ಫುಲ್ಲು ನಮ್ಮ ಟ್ರೈನ್ ಅಲ್ಲಾಗ್ತಾರೆ. ಆರೆಂಜ್ ಒಂದೇ ಭಾರತ್ ಇನ್ನೂ ಅಲ್ಲೇ ಬರ್ತಾಯಿದೆ. ಮೋಸ್ಟ್ಲಿ 18 ಕೋಚಸ್ ಇರುತ್ತೆ ಮೋಸ್ಟ್ಲಿ ಆರೆಂಜ್ ಒಂದೇ ಭಾರತ್. 18 ಇಲ್ಲಾಂದರೆ 16 ಇರುತ್ತೆ ಫ್ರೆಂಡ್ಸ್. ತಿರುಚಿರಾಪಳ್ಳಿಯಿಂದ ಯಾರಾದರೂ ಕರ್ನಾಟಕವ್ರು ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟ್ರೈನು ತಿರುಚಿರಾಪಳ್ಳಿ ಕ್ರಾಸ್ ಆಯಿತು, ಜಸ್ಟ್ ಇನ್ನೊಂದು ಟ್ರೈನ್ ಬರ್ತಾ ಇದೆ ಪಕ್ಕದ ಪ್ಲಾಟ್ಫಾರ್ಮ್ಗೆ. ನೋಡೋಣ ಯಾವ ಟ್ರೈನು ಅಂತ. ಡೆಮು ಮನ್ನಾರ್ಗುಡಿ ಟು ತಿರುಚಿ, ಮನ್ನಾರ್ಗುಡಿಯಿಂದ ತಿರುಚಿ ಹೋಗುವಂತಹ ಡೆಮು 8 ಕೋಚಸ್ ಇದೆ ಟೋಟಲಾಗಿ. ಮುಂದೆ ಇನ್ನೊಂದು ಯಾವುದೋ ಡೆಮೋ ಟ್ರೈನ್ ಕಾಣಿಸ್ತಾರೆ ಲೆಫ್ಟ್ ಸೈಡಲ್ಲ, ನೋಡೋಣ ಅದು ಯಾವುದೋ ಅಂತ. ಮೋಸ್ಟ್ಲಿ ಅದು ಡೆಮೋ ಟ್ರೈನೇ ಇರುತ್ತೆ, ಮೆಮೋ ಟ್ರೈನಲ್ಲ ಮೋಸ್ಟ್ಲಿ ಡೆಮೋನೇ ಇರುತ್ತೆ ಮೋಸ್ಟ್ಲಿ. ನೋಡೋಣ ಯಾವ ಟ್ರೈನ್ ಅಂತ. ಮೋಸ್ಟ್ಲಿ ಅದು ತಿರುಚಿ ಹೋಗುವಂತಹ ಟ್ರೈನ್ ಅನ್ಕೊತೀನಿ. ಇದು ಬಂದ್ಬಿಟ್ಟು ಮಯಿಲಾಡುತುರೈ ಟು ಸೇಲಂ ಹೋಗುವಂತಹ ಡೆಮೋ. ಫುಲ್ ಟ್ರೈನ್ ಇದ್ದಾರೆ, ತುಂಬ ಜನರು ಇದ್ದಾರೆ ಫ್ರೆಂಡ್ಸ್. ಈ ರೂಟಲ್ಲಿ ತುಂಬ ಟ್ರೈನ್ಸ್ ಬಂದುಬಿಟ್ಟು ಕಾರೈಕಲ್ಲು, ಇಲ್ಲಾಂದರೆ ಮುಂದೆ ತಂಜಾವೂರು ಅಂತಿದೆ. ತಂಜಾವೂರು ಕಡೆಯಿಂದ ತುಂಬ ಟ್ರೈನು, ತಿರುಚಿರಾಪಳ್ಳಿಗೆ ತುಂಬ ಟ್ರೈನ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ನಮ್ಮ ಟ್ರೈನ್ ಇವಾಗ ಕ್ರಾಸ್ ಆಗ್ತಾಯಿದೆ ತಿರುಚಿರಾಪಳ್ಳಿ ಔಟರಿಂದ 2 hours ತಂಜಾವೂರು ಕಡೆ. ನೋಡೋಣ, ನಮ್ಮ ಟ್ರೈನು ಫುಲ್ಲು ಸ್ಲೋ ಮಾಡ್ತಾವ್ರೆ.
ಯಾಕೆ ಸ್ಲೋ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಟ್ರೈನ್ ಇವಾಗ ತಾನೇ ಜಸ್ಟ್ ಅರೈವ್ ಆಗ್ತಾಯಿದೆ ತಂಜಾವೂರು ಜಂಕ್ಷನ್ಗೆ. ಪ್ಲಾಟ್ಫಾರ್ಮ್ ಕೂಡ ತುಂಬ ದೊಡ್ಡದಾಗಿದೆ, ನೋಡೋಣ. ಸ್ಟೇಷನ್ ಕೂಡ ದೊಡ್ಡದಾಗಿದೆ. ತಂಜಾವೂರು ಜಂಕ್ಷನ್ ತುಂಬ ಸ್ಲೋ ಹೋಗ್ತಾಯಿದೆ. ಮೋಸ್ಟ್ಲಿ ಸಿಗ್ನಲ್ ಇಶ್ಯೂ ಇರಬೇಕು ಮೋಸ್ಟ್ಲಿ, ನೋಡೋಣ. ವೆಲ್ಕಮ್ ಟು ತಂಜಾವೂರು ಜಂಕ್ಷನ್. ತಂಜಾವೂರು ಏನಕ್ಕೆ ಫೇಮಸ್ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್. ತಂಜಾವೂರು ವಿಸಿಟ್ ಮಾಡಿದೆ. ತಂಜಾವೂರಲ್ಲಿ ತುಂಬ ಫೇಮಸ್ ಟೆಂಪಲ್ಸ್ ಇದೆ. ಇಲ್ಲಿಂದ ನಿಮಗೆ ಟುವರ್ಡ್ಸ್ ಬಸ್ಸಲ್ಲಿ ಬೇಕಂದರೆ ಕುಂಭಕೋಣಂಗೆ ಹೋಗ್ಬೋದು, ಇಲ್ಲ ಟ್ರೈನಲ್ಲಿ ಕೂಡ ಕುಂಭಕೋಣಂಗೆ ಹೋಗ್ಬೋದು. ಕುಂಭಕೋಣಂ ತುಂಬ ಫೇಮಸ್ ತಮಿಳ್ನಾಡಲ್ಲಿ. ಟೆಂಪಲ್ಸ್ ತುಂಬ ಇದ್ದಾವೆ. ತಂಜಾವೂರು ಜಂಕ್ಷನ್. ವೆಲ್ಕಮ್ ಟು ತಂಜಾವೂರು ಜಂಕ್ಷನ್. ಸ್ಟೇಷನ್ ಕೋಡ್ ಬಂದು TJ. ನಮ್ಮ ಟ್ರೈನ್ ಅರೈವ್ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1. ಇಲ್ಲಿ ಟೋಟಲಾಗಿ 1 2 3 ಮೋಸ್ಟ್ಲಿ 4 ಪ್ಲಾಟ್ಫಾರಮ್ ಇದೆ ಅಂತ ಅಂದ್ಕೊತೀನಿ, ನಮಗೂ ಗೊತ್ತಿಲ್ಲ. ತಂಜಾವೂರು ಜಂಕ್ಷನ್. ಇಲ್ಲಿ ಅಫಿಷಿಯಲ್ ಸ್ಟಾಪ್ ಬಂದುಬಿಟ್ಟು 2 ಮಿನಿಟ್ಸ್. ನೋಡೋಣ ನಮ್ಮ ಟ್ರೈನ್ ಎಷ್ಟೊತ್ತು ಸ್ಟಾಪ್ ಕೊಡ್ತಾರೋ. ಇಲ್ಲಿ ಬೇಕಾದರೆ ಬ್ರೇಕ್ಫಾಸ್ಟ್ ಮಾಡೋರಿಗೆ ಪಾರ್ಸಲ್ ಅವೈಲೇಬಲ್ ಇದೆ, ತೊಗೋಬೋದು. ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಂಜಾವೂರಲ್ಲಿ. ನಾನು ಟ್ರೈ ಮಾಡಿದ್ದೀನಿ. ಇಡ್ಲಿ ಮತ್ತು ಪೊಂಗಲ್ ತುಂಬ ಫೇಮಸ್ ತಂಜಾವೂರಲ್ಲಿ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾಯಿದೆ ನೋಡಿ ತಂಜಾವೂರಿಂದ. 2 ಮಿನಿಟ್ಸ್ ಡಿಲೇ ಇದೆ ನಮ್ಮ ಟ್ರೈನ್. ಸ್ಟೇಷನ್ ತುಂಬ ಖಾಲಿ ಇದೆ, ಯಾರೂ ಇಲ್ಲ ಜನರು. ಈ ಟ್ರೈನಲ್ಲಿ ಯಾರೂ ತುಂಬ ಜನ ಇಳಿಲಿಲ್ಲ, ಯಾರೂ ಹತ್ತಲೂ ಇಲ್ಲ. ಸ್ಟೇಷನ್ನು ಖಾಲಿ ಇದೆ. ಫ್ರೆಂಡ್ಸ್, ತಂಜಾವೂರಿಗೆ ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಇವಾಗ ಸ್ಲೋ ಆಗಿ ಡಿಪಾರ್ಚರ್ ಆಗ್ತಿದೆ ತಂಜಾವೂರಿಂದ ಟುವರ್ಡ್ಸ್ ತಿರುವರೂರು ಜಂಕ್ಷನ್ ಕಡೆಗೆ. ತಿರುವರೂರು ಅಂದರೆ ಆಲ್ಮೋಸ್ಟ್ ನಾಗಪಟ್ಟಣಂಗೆ ಹತ್ರ ಹೋಗ್ಬೋದು. ಇಲ್ಲಿಂದನೂ ಒಂದು ನಿಮಗೆ ಜಂಕ್ಷನ್ ಒಂದು ಡಿವೈಡ್ ಆಗುತ್ತೆ. ಒಂದು ಬಂದುಬಿಟ್ಟು ನಾವು ಬಂದಿರೋಂಥ ತಿರುಚಿರಾಪಲ್ಲಿ ಜಂಕ್ಷನ್ ಒಂದು, ಮುಂದೆ ಇನ್ನೊಂದು ಯಾವುದೋ ಒಂದು ಜಂಕ್ಷನ್ ಇದೆ, ನೋಡೋಣ. ನಮ್ಮ ಟ್ರೈನ್ ಇವಾಗ ಆಲ್ಮೋಸ್ಟ್ ತಂಜಾವೂರು ಔಟ್ಸೈಡಲ್ಲಿದೆ. ಫುಲ್ಲು ಸ್ಲೋಗಿ ಹೋಗ್ತಾಯಿದೆ. ಬಟ್ ಆವಾಗಲೇ ಯಾರೋ ಚೈನ್ ಅನ್ನೋದು ಇದು ಮಾಡಿದ್ರೆ ಅನ್ನೋ ನಿಲ್ಲಿಸ್ಬಿಟ್ರೆ ಮತ್ತೆ ಮೂವ್ ಆಗ್ತಾರೆ ಟ್ರೈನ್. ಬಾಯ್ ತಂಜಾವೂರು ಜಂಕ್ಷನ್. ನಮ್ಮ ಟ್ರೈನ್ ಇವಾಗ ಹತ್ರ ನೀಡಮಂಗಲಂ ಅನ್ನೋ ಒಂದು ಜಂಕ್ಷನ್ ಹತ್ರ ಬರ್ತಾಯಿದೆ. ಇಲ್ಲಿ ಅವಾಗಲೇ ಯಾರೋ ಟ್ರೈನ್ ಪಾಸ್ ಆಯಿತು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು, ಮತ್ತೆ ಟ್ರೈನ್ ಮೂವ್ ಆಗ್ತಾಯಿದೆ. ಇಲ್ಲೊಂದು ಬಂದುಬಿಟ್ಟು ಜಂಕ್ಷನ್ ಲೇನ್ ಒಂದು ಸೇರುತ್ತೆ. ಇದು ಮೋಸ್ಟ್ಲಿ ಎಲ್ಲಿಂದ ಬರುತ್ತೆ ಲೇನ್ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ, ನೀವು ನೋಡ್ತಾ ಇದ್ರೆ ಇಲ್ಲಿ ಯಾವ ಥರ ಅಲ್ಲ ನೀರು ಹೋಗೋದನ್ನು, ತುಂಬ ಫುಲ್ ಗ್ರೀನ್ ಆಗಿದೆ ನೀರು. ಮೋಸ್ಟ್ಲಿ ವಿಲೇಜ್ ಕಡೆಯಿಂದ ಬರ್ತಾ ಇರ್ಬೋದೇನೋ ಮೋಸ್ಟ್ಲಿ. ನೀಡಮಂಗಲಂ ಇಲ್ಲಿ ಅಫಿಷಿಯಲ್ ಸ್ಟಾಪು, ನಮಗೆ ಸ್ಟಾಪ್ ಇಲ್ಲ ಇಲ್ಲಿ. ಬಟ್ ಏನೋ ಫುಲ್ ಸ್ಲೋ ಮಾಡ್ತಾರೆ. ಮೋಸ್ಟ್ಲಿ ಟ್ರೈನ್ ಆದರೂ ಕ್ರಾಸ್ ಆಗ್ತಾ ಇರ್ಬೋದು. ಫುಲ್ಲು ಸ್ಲೋ ಹೋಗ್ತಾಯಿದೆ. ನೋಡೋಣ ಏನಾದರೂ ಸ್ಟಾಪ್ ಕೊಡ್ತಾರೇನೋ ಅಂತ. ನಮ್ಮ ಟ್ರೈನ್ 10 ಮಿನಿಟ್ಸಿಂದ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾವುದೋ ಕ್ರಾಸಿಂಗ್ ಇದ್ದಂಗಿದೆ, ಅದಕ್ಕೋಸ್ಕರ ಟ್ರೈನ್ ಮೋಸ್ಟ್ಲಿ ಸ್ಟಾಪ್ ಮಾಡಿರ್ಬೋದು. ಯಾವುದೋ ಟ್ರೈನ್ ಬರ್ತಾಯಿದೆ, ಗೂಡ್ಸ್ ಟ್ರೈನ್. ಯಾವುದೋ ಗೂಡ್ಸ್ ಟ್ರೈನ್ ಡೀಸೆಲ್ ಎಲೆಕ್ಟ್ರಿಕ್ ಲೊಕೋಮೋಟಿವ್, ಯೂರೋಪ್ ಎಲೆಕ್ಟ್ರಿಕ್ ಲೊಕೋಮೋಟಿವ್ ಗೂಡ್ಸ್ ಟ್ರೈನ್. ಈ ರೂಟಲ್ಲಿ ನಮಗೆ ಅಂದರೆ ಇಲ್ಲಿ ಕಾರೈಕಲ್ ತುಂಬ ಹತ್ರ ಇರೋದ್ರಿಂದ ಗೂಡ್ಸ್ ಟ್ರೈನು ಇಲ್ಲಿಂದ ತುಂಬ ಟ್ರಾವೆಲ್ ಮಾಡುತ್ತೆ. ಅಂದರೆ ಟುವರ್ಡ್ಸ್ ಈ ಕಡೆ ತಂಜಾವೂರು ಹೋಗಿ ತಿರುಚಿ ಹೋಗ್ಬಿಟ್ಟು ಯೂರೋಡ್ ಮೂಲಕ ಪಾಲ್ಕಳ್ಳಿನ ಅಟ್ಯಾಚ್ ಮಾಡುತ್ತೆ. ಬೆಳಗ್ಗೆಯಿಂದ ನಾನು ತುಂಬ ಗೂಡ್ಸ್ ಟ್ರೈನ್ನ ನೋಡಿದೆ, ಬಟ್ ಕ್ಯಾಪ್ಚರ್ ಮಾಡಿಲ್ಲ. ಎಕ್ಸ್ಪ್ರೆಸ್ ಟ್ರೈನ್ ಮಾತ್ರ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇವಾಗ ನಿಲ್ಲಿಸಿದ್ದಕ್ಕೆ ಗೂಡ್ಸ್ ಟ್ರೈನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದಾಗೆ ಇದೆ ಗೂಡ್ಸ್ ಟ್ರೈನ್. ಆಲ್ಮೋಸ್ಟ್ ನಮ್ಮ ಟ್ರೈನ್ 15 ಮಿನಿಟ್ಸ್ ಹತ್ರ ಸ್ಟಾಪ್ ಮಾಡಿದ್ವಿ. ಇವಾಗ ನಾವು ಹೋಗ್ತಾಯಿದ್ವಿ ನೀಡಮಂಗಲಂ ಜಂಕ್ಷನಿಂದ.
ವೆಲ್ಕಮ್ ಟು ತಿರುವರೂರು ಜಂಕ್ಷನ್. ಇಲ್ಲಿ ಕೂಡ ತುಂಬ ಜನ ಇದ್ದಾರೆ, ಬಟ್ ನಮ್ಮ ಟ್ರೈನ್ಗೆಲ್ಲ ಹಿಂದೆ ಯಾವುದೋ ಒಂದು ಟ್ರೈನ್ ಅನೌನ್ಸ್ಮೆಂಟ್ ಬಂತು. ಮೋಸ್ಟ್ಲಿ ಆ ಟ್ರೈನ್ಗೆ ಇರ್ಬೋದು ಅಂತ ಅಂದ್ಕೊತೀನಿ. ಇವಾಗ ನಮ್ಮ ಟ್ರೈನು ತಿರುವರೂರು ಜಂಕ್ಷನಿಂದ ಡಿಪಾರ್ಚರ್ ಆಗ್ತಾಯಿದೆ. ಈ ತಿರುವರೂರು ಜಂಕ್ಷನ್ ಯಾಕಪ್ಪ ಹೇಳ್ತಾರೆ ಅಂದರೆ, ಇಲ್ಲಿ ತುಂಬ ಅಂದರೆ ಏನು ಹೇಳೋದಂದರೆ, ಇಲ್ಲಿಂದ 2 ರೂಟ್ ಇದೆ. ಒಂದು ಬಂದುಬಿಟ್ಟು ಒಂದು ಜಂಕ್ಷನ್ ಅಂದರೆ ಮೈಲಾಡತುರೆ ಅಂತ ಒಂದು ಜಂಕ್ಷನ್ ಹೇಳ್ತಾರೆ, ಆ ರೂಟು ಒಂದು ಲಿಂಕ್ ಕೊಡುತ್ತೆ. ಇನ್ನೊಂದು ಬಂದುಬಿಟ್ಟು ನಿಮಗೆ ರೈಟ್ ಸೈಡ್ ಅಂದರೆ ಒಂದು ಟ್ರೈನ್ ಇದೆ, ಕಾರೈಕಲ್ ಟು ಎರ್ನಾಕುಲಂ ಎಕ್ಸ್ಪ್ರೆಸ್ ಹೋಗೋಂಥ ಒಂದು ಟ್ರೈನ್ ಇದೆ. ಆ ಟ್ರೈನ್ ಬಂದುಬಿಟ್ಟು ಇದೇ ರೂಟಲ್ಲಿ ಹೋಗೋದು. ಅಂದರೆ ಟುವರ್ಡ್ಸ್ ನಿಮಗೆ ತಿರುತರೈಪುಂಡಿ ಅಂತ ಒಂದು ರೂಟ್ ಇದೆ ತಿರುವರೂರು ಜಂಕ್ಷನಿಂದ. ಆ ರೂಟಲ್ಲಿ ಆದರೆ ಪುದುಕೋಟೆ, ಯಲತ್ತಂಗಿ, ಕಾರೈಕುಡಿ ಜಂಕ್ಷನ್ ಅಂತ ನಿಮಗೆ ಆ ರೂಟಲ್ಲಿ ಕೆಲವು ಪ್ಲೇಸಸ್ ಸಿಗುತ್ತೆ. ಆ ರೂಟಲ್ಲಿ ಕೂಡ ಹೋಗ್ಬೋದು. ಅದಕ್ಕೋಸ್ಕರ ಇದನ್ನ ತಿರುವರೂರು ಜಂಕ್ಷನ್ ಅಂತ ಹೇಳ್ತಾರೆ. ನಮ್ಮ ಟ್ರೈನ್ ಹೋಗ್ತಾಯಿದೆ ಇವಾಗ ನಾಗಪಟ್ಟಣಂ ಜಂಕ್ಷನ್. ನಾಗಪಟ್ಟಣಂ ಅಂದರೆ ನಿಮಗೆ ನೆಕ್ಸ್ಟ್ ಸ್ಟಾಪೇ, ನಮಗೆ ಲಾಸ್ಟ್ ಸ್ಟಾಪ್ ಬಂದುಬಿಟ್ಟು ವೇಳಾಂಗಣಿ ಲಾಸ್ಟ್ ಸ್ಟಾಪು. ನಮ್ಮ ಟ್ರೈನ್ ಎಂಟ್ರೆನ್ಸ್ ಇವಾಗ ನಾಗಪಟ್ಟಣಂ ಔಟ್ರಲ್ಲಿದೆ. ಟ್ರೈನ್ ಫುಲ್ ಸ್ಲೋ ಮಾಡಿಬಿಟ್ರು. ನೋಡಿ ಯಾವ ಥರ ಇದೆ ಅಂತ. ನೀರು ಎಲ್ಲಿಂದ ಬರ್ತಾಯಿದ್ದೀವೆಲ್ಲ ಸಮುದ್ರ, ಬಂಗಾಳ ಕೊಲ್ಲಿ ಸಮುದ್ರನ ಸೇರುವಂಥ ನೀರು ಇವೆಲ್ಲ. ವೆಲ್ಕಮ್ ಟು ನಾಗಪಟ್ಟಣಂ ಜಂಕ್ಷನ್. ಇಲ್ಲಿ ನಮ್ಮ ಟ್ರೈನ್ನ ಲೋಕಲ್ ರಿವರ್ಸಲ್ ಮಾಡುತ್ತೆ ಟುವರ್ಡ್ಸ್ ವೇಳಾಂಗಣಿ ಹೋಗೋದಕ್ಕೆ. ಅದೇ ನಾವು ಟ್ರೈನು ಸ್ಟ್ರೈಟ್ ಹೋಗೋದು ಅಂದ್ಕೊಳ್ಳಿ, ನಾಗೂರಿಂದ ಕಾರೈಕಲ್ ಹೋಗ್ಬೋದು. ನಾಗೂರು ಅಂದರೆ ಮುಸ್ಲಿಮರದ್ದು ಒಂದು ದರ್ಗಾ ಇದೆ. ತುಂಬ ಜನ ಈ ಟ್ರೈನಲ್ಲಿ ಬಂದು ಇಲ್ಲಿ ಇಳಿದುಬಿಟ್ಟು ಮತ್ತು ನಾಗೂರು ಕಡೆ ಹೋಗ್ತಾರೆ. ಬೆಳಗ್ಗೆ ನಿಮಗೆ SMVTಯಿಂದ ಒಂದು ಟ್ರೈನ್ ಬರುತ್ತೆ, ಕಾರೈಕಲ್ ಎಕ್ಸ್ಪ್ರೆಸ್ ಅಂತ. ಅದು ಇದೇ ರೂಟಲ್ಲೇ ಬರೋದು, ಬಟ್ ಅದು ವೇಳಾಂಗಣಿ ಹೋಗೋದಿಲ್ಲ. ಇಲ್ಲಿ ತುಂಬ ಜನ ಚರ್ಚ್ಗೆ ಹೋಗೋರೆಲ್ಲ ಇಲ್ಲೇ ಇಳಿದುಬಿಟ್ಟು ಬಸ್ಸಸ್ನ ಕ್ಯಾಚ್ ಮಾಡ್ತಾರೆ. ಇದು ಬಂದುಬಿಟ್ಟು ನಿಮಗೆ SMVTಯಿಂದ ಕಾರೈಕಲ್ ಎಕ್ಸ್ಪ್ರೆಸ್ ಹೋಗೋವಂಥದ್ದು. ನಾಗೂರು ಹೋಗಿ ಕಾರೈಕಲ್ ಆಲ್ಟ್ ಆಗಿಬಿಟ್ಟು ಮತ್ತು ರಿಟರ್ನ್ ಬೆಳಿಗ್ಗೆ ಬಂದುಬಿಡುತ್ತೆ. ವೆಲ್ಕಮ್ ಟು ನಾಗಪಟ್ಟಣಂ ಜಂಕ್ಷನ್. ಫಸ್ಟ್ ಪ್ಲಾಟ್ಫಾರ್ಮ್ ಬಂದಿದೆ. ಪ್ಲಾಟ್ಫಾರ್ಮ್ ಫುಲ್ ಖಾಲಿ ಇದೆ, ಯಾರೂ ಇಲ್ಲ. ಇಲ್ಲಿ ನಾವು ಹೇಳಬೇಕು ಅಂದರೆ ಲೋಕಲ್ ರಿವರ್ಸಲ್ಲಾಗಿ ಟುವರ್ಡ್ಸ್ ವೇಳಾಂಗಣಿಗೆ ಹೋಗುವಂತಹ ಇವಾಗ ರೂಟ್ ಬಂದುಬಿಟ್ಟು ಫುಲ್ ಅಡ್ವೆಂಚರ್ ಆಗಿರುತ್ತೆ. ಯಾರಾದರೂ ಈ ರೂಟಲ್ಲಿ ಹೋಗಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿ ಒಂದು ಟ್ರೈನ್ ಕ್ರಾಸ್ ಆಗ್ತಾಯಿದೆ. ಇದು ಬಂದುಬಿಟ್ಟು ಕಾರೈಕಲ್ಲಿಂದ ವೇಳಾಂಗಣಿ ಹೋಗುವಂತಹ ಡೆಮೋ. ಕಾರೈಕಲ್ಲಿಂದ ವಯಾ ನಾಗಪಟ್ಟಣಂ ವೇಳಾಂಗಣಿ. ಜಸ್ಟ್ ಇವಾಗ ಡಿಪಾರ್ಚರ್ ಆಗ್ತಾಯಿದೆ ನೋಡಿ ಪಕ್ಕದ ಪ್ಲಾಟ್ಫಾರ್ಮಿಂದ. ತುಂಬ ಟ್ರೈನೆಲ್ಲ ಖಾಲಿ ಇದೆ, ಅಷ್ಟು ಜನ ಯಾರೂ ಟ್ರಾವೆಲ್ ಮಾಡೋದಿಲ್ಲ ಈ ಟ್ರೈನಲ್ಲಿ. ನಮ್ಮ ಟ್ರೈನ್ ಇವಾಗ ಜಸ್ಟ್ ಲೋಕಲ್ ರಿವರ್ಸಲ್ ಮಾಡಿದ್ದಾರೆ. ಈ ಟ್ರೈನ್ ಹೋಗಿದ ತಕ್ಷಣ ನಮ್ಮ ಟ್ರೈನ್ನ ಬಿಡ್ತಾರೆ. ನೋಡೋಣ ಯಾವ ಟ್ರೈನ್ಗೆ ರೀಚ್ ಆಗ್ತೀವಂತ. ನಮ್ಮ ಟ್ರೈನ್ ಆಲ್ಮೋಸ್ಟ್ 7 ಮಿನಿಟ್ಸ್ ಡಿಲೇ ಇದೆ ಅಷ್ಟೇ. ಮೋಸ್ಟ್ಲಿ ವೇಳಾಂಗಣಿ ಹೋಗೋಷ್ಟಕ್ಕೆ ಕವರ್ ಮಾಡಿಬಿಡ್ತಾರೆ ಟೈಮಿಂಗ್. ಬಾಯ್ ನಾಗಪಟ್ಟಣಂ ಜಂಕ್ಷನ್. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ನೋಡಿ ಜಸ್ಟ್ ನಾಗಪಟ್ಟಣಮಿಂದ. ಇಲ್ಲಿ ಅಫಿಷಿಯಲ್ ಸ್ಟಾಪ್ ಬಂದುಬಿಟ್ರೆ 10 ಮಿನಿಟ್ಸು, ಬಟ್ ನಮ್ಮ ಟ್ರೈನು 15 ಮಿನಿಟ್ಸ್ ಮೇಲೇ ಸ್ಟಾಪ್ ಕೊಟ್ಟರು. ಲೋಕಲ್ ರಿವರ್ಸಲ್ಲಾಗಿ ಜಸ್ಟ್ ಇವಾಗ ಡಿಪಾರ್ಚರ್ ಆಗ್ತಾಯಿದೆ ನೋಡಿ. ನಾಗಪಟ್ಟಣಂ ಏನಕ್ಕೆ ಫೇಮಸ್ ಅಂದರೆ ಗೊತ್ತಿದ್ದರೆ ನಮಗೆ ಕಮೆಂಟ್ ಮಾಡಿ. ಇಲ್ಲಿಂದ ಶ್ರೀಲಂಕಾ ಹೋಗೋದಕ್ಕೆ ಬೋಟ್ ಶಿಪ್ಪು ನಿಮಗೆ ಇಲ್ಲಿಂದ ಶಿಪ್ಗೆ ಹೋಗೋದಕ್ಕೆ ತುಂಬ ಜನರಿಗೆ ಅಡ್ರೆಸ್ ಗೊತ್ತಿಲ್ಲ. ಇಲ್ಲಿಂದನೇ ತುಂಬ ಜನ ಶ್ರೀಲಂಕಾಗೆ ಹೋಗ್ಬೋದು. ಬೆಂಗಳೂರಿಂದ ನಾಗಪಟ್ಟಣಂ ಬಂದುಬಿಟ್ಟು ನಾಗಪಟ್ಟಣಮಿಂದ ಶ್ರೀಲಂಕಾಗೆ ತುಂಬ ಶಿಪ್ಸ್ ಹೋಗುತ್ತೆ, ನೀವು ಇಲ್ಲಿಂದ ಹೋಗ್ಬೋದು. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಯಾವ ಥರ ನಿಮಗೆ ಅಡ್ವೆಂಚರ್ ಇದೆ ಅಂತ. ನೀರ್ದು ತುಂಬ ಚೆನ್ನಾಗಿದೆ ಅಡ್ವೆಂಚರ್ಸ್. ಇನ್ನೂ ನಿಮ್ಮ ಮುಂದೆ ಹೋಗ್ತಾ ಈ ರೂಟಲ್ಲಿ ತುಂಬ ಅಡ್ವೆಂಚರ್ ಇದೆ. ದೊಡ್ಡ ಮರಗಳು, ತುಂಬ ಚೆನ್ನಾಗಿದೆ ಅಡ್ವೆಂಚರ್. ನಮ್ಮ ಟ್ರೈನ್ ಇವಾಗ ಟುವರ್ಡ್ಸ್ ನಾಗಪಟ್ಟಣದಿಂದ ವೇಳಾಂಗಣಿ ಅನ್ನೋ ಒಂದು ರೂಟಿಗೆ ಡೈವರ್ಟ್ ತಗೊಳ್ಳಿದೆ. ಪಕ್ಕದಲ್ಲಿರೋ ಟ್ರ್ಯಾಕ್ ಬಂದುಬಿಟ್ಟು ನಿಮಗೆ ನಾವು ಬಂದಿರೋ ಅಂಥ ತಿರುವರೂರು ಜಂಕ್ಷನ್ ಆ ಲೈನ್ ಅದು. ಇವಾಗ ನಮ್ಮ ಟ್ರೈನ್ ಟುವರ್ಡ್ಸ್ ವೇಳಾಂಗಣಿಗೆ ಹೋಗ್ತಾಯಿದೆ. ಆ
ಆಲ್ಮೋಸ್ಟ್ ಇಲ್ಲಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಬೆಳಂಗಣಿ ಅನ್ನೋ ಊರು ಸಿಗುತ್ತೆ. 30 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬೋದು. 30 ಮಿನಿಟ್ಸ್ ಇಲ್ಲಿಂದ ಹತ್ರ ನಾವು ಬರ್ತಾಯಿದ್ದೀವಿ ವೇಳಾಂಗಣಿ ಅನ್ನೋ ಊರಿಗೆ. ನೋಡಿ ಲೆಫ್ಟ್ ಸೈಡ್ ನಿಮಗೆ ನೋಡ್ಬೋದು ಯಾವ ಥರ ನಿಮಗೆ ಅಡ್ವೆಂಚರ್ ಸಿಗುತ್ತೆ ಅಂತ. ಯಾರಾದರೂ ವೇಳಾಂಗಣಿಗೆ ಬಂದಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೂಟಲ್ಲಿ ಸಿಂಗಲ್ ಟ್ರ್ಯಾಕ್ ಇರೋದು, ಡಬಲ್ ಟ್ರ್ಯಾಕ್ ಇಲ್ಲ. ಅದರಲ್ಲೂ ಇದು ಎಲೆಕ್ಟ್ರಿಷನ್ನು ಹೊಸ್ದಾಗಿ ಮಾಡಿರೋದು. ಲಾಸ್ಟ್ ಟೈಮ್ 6 ಮಂತ್ಸನ್ನು ಎಲೆಕ್ಟ್ರಿಷಿಯನ್ಗೋಸ್ಕರ ಇಟ್ಟರು. ಇದು ರೂಟನ್ನ ಬಂದ್ ಮಾಡಿದ್ರು. ಇವಾಗ ಪ್ರೆಸೆಂಟು 1 ಮಂತಿಂದ ಈ ರೂಟನ್ನ ಓಪನ್ ಮಾಡಿದ್ದಾರೆ. ಇವಾಗ ಆರಾಮಾಗಿ ಹೋಗ್ಬೋದು. ಪಕ್ಕದಲ್ಲಿ ನೋಡಿ ನಾವು ಯಾವ ಥರ ಮರಗಳಿದೆ ಅಂತ ನೋಡ್ಬೋದು. ಆಲ್ಮೋಸ್ಟ್ ನಾವು ವೇಳಾಂಗಣಿ ಹತ್ರ ಬಂದುಬಿಟ್ಟಿದ್ದೀವಿ. ವೇಳಾಂಗಣಿ ಔಟ್ರಲ್ಲಿದ್ದೀವಿ. ನಮ್ಮ ಟ್ರೈನ್ ಅರೈವಲ್ ಆಗ್ತಾರೆ ವೇಳಾಂಗಣಿ. ಸ್ಟೇಷನ್ ಕೋಡ್ ಬಂದು VLNK. ನಮ್ಮ ಟ್ರೈನು KR ಪುರಮಿಂದ ವೇಳಾಂಗಣಿಗೆ ಆಲ್ಮೋಸ್ಟ್ 13 ಅವರ್ಸ್ ಜರ್ನಿ ಮಾಡ್ದಂಗಿದೆ. ನನಗೂ ಟ್ರೈನ್ ಟೈಮಿಂಗ್ಸ್ ನಾನು ನೋಡಿಲ್ಲ ಫ್ರೆಂಡ್ಸ್. ನೀವು ಯಾರಾದರೂ ಬೆಂಗಳೂರಿಂದ ತಿರುಚಿರಾಪಲ್ಲಿ, ನಾಗಪಟ್ಟಣಮು ಈ ಥರ ಹೋಗಬೇಕು ಅಂದರೆ ವೀಕ್ಲಿ ಎಕ್ಸ್ಪ್ರೆಸ್ ಈ ಟ್ರೈನ್ ಚೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಬೆಳಗ್ಗೆ ಬರುವಂತಹ ಕಾರ್ಯಕಲ್ ಎಕ್ಸ್ಪ್ರೆಸ್ ಆದರೂ ಚೂಸ್ ಮಾಡ್ಕೋಬೋದು. ಈ ಟ್ರೈನ್ ಟ್ರಾವೆಲ್ ನಿಮಗೆ ತುಂಬ ಇಷ್ಟ ಆಗಿದರೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮಗೆ ಬೇರೆ ರೂಟ್ ಲಾಗ್ಸ್ ಮಾಡಿ ಒಂದೊಂದೇ ವೀಡಿಯೋಸ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನೇನಾದರೂ ತುಂಬ ಜಾಸ್ತಿ ಮಾತಾಡಿದರೆ ನನ್ನ ಸಾರಿ ಕೇಳ್ತೀನಿ. ಯಾಕಂದರೆ ನನಗೆ ಲಾಗ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಹೊಸದಾಗಿ ಮಾಡ್ತಾಯಿರೋದು. ತುಂಬ ಮಾತಾಡಿದರೆ ನನಗೆ ಸಾರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.